ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿರೋ ಹೋಮ್ ಪೇಜನ್ನು ನಾವು ಕ್ರಿಯೇಟ್ ಮಾಡಿ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಅಬೌಟ್ ಅಸ್ ಪೇಜ್ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಆಲ್ರೆಡಿ ನಾವು ಪೇಜಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಒಮ್ಮೆ ಪೇಜಸ್ ನೋಡಿ ಬಿಡೋಣ. ಸೊ ನಮಗೆ ಬೇಕಾಗಿರೋದು ಈಗ ಅಬೌಟ್ ಅಸ್ ಪೇಜ್. ಮೊದಲು ಏನು ಮಾಡಬೇಕಂದ್ರೆ ಅಬೌಟ್ ಅಸ್ ಪೇಜ್ ಎಡಿಟ್ ಅಂತ ಆಪ್ಷನ್ ಸಿಗುತ್ತೆ. ಎಡಿಟಿಗೆ ಹೋಗಿ ಆಲ್ರೆಡಿ ನಾನು ಹೋಮ್ ಪೇಜಲ್ಲಿ ನಾನು ಹೇಳಿದ್ದೀನಿ ಆಸ್ತ್ರ ಟೀಮಲ್ಲಿ ಇಲ್ಲಿ ಆಸ್ತ್ರ ಸೆಟ್ಟಿಂಗ್ ಅಲ್ಲಿ ನಿಮ್ಗೊಂದು ಕಂಟೈನರ್ ಲೇಔಟ್ ಅಂತ ಸಿಗುತ್ತೆ. ಅದನ್ನು ಫುಲ್ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ. ಈಗ ಸೈಡ್ ಬಾರಲ್ಲಿ ನೋ ಸೈಡ್ ಬಾರ್. ಓಕೆ, ಆಮೇಲೆ ಇಲ್ಲಿ ಡಿಸೇಬಲ್ ಟೈಟಲ್, ಡಿಸೇಬಲ್ ಬ್ರೆಡ್ ಕ್ರಾಮ್, ಡಿಸೇಬಲ್ ಫೀಚರ್ ಇಮೇಜ್, ಡಿಸೇಬಲ್ ಬ್ಯಾನರ್ ಏರಿಯಾ, ಇದೆಲ್ಲ ಚೆಕ್ ಮಾಡಬೇಕು. ಓಕೆ, ಚೆಕ್ ಮಾಡಿ ಅಪ್ಡೇಟ್ ಮಾಡಿ. ಆಮೇಲೆ ಏನಂದ್ರೆ ಎಡಿಟರ್ ವಿತ್ ಎಲಿಮೆಂಟರ್ ಅಂತ ಆಪ್ಷನ್ ಸಿಗುತ್ತೆ. ಎಡಿಟರ್ ವಿತ್ ಎಲಿಮೆಂಟರ್ಗೆ ನಾವು ಬರಬೇಕು. ಸೊ ಓಕೆ, ಎಲಿಮೆಂಟರ್ ಇಂದ ನಾವು ಅಬೌಟ್ ಅಸ್ ಪೇಜಿಗೆ ಬಂದಿದ್ದೀವಿ. ಈ ಅಬೌಟ್ ಅಸ್ ಪೇಜ್ ಅನ್ನು ನಾವು ಡಿಸೈನ್ ಮಾಡೋಣ. ಓಕೆ, ಆಲ್ರೆಡಿ ನಾವು ಒಂದು ರೆಫರೆನ್ಸ್ ಸೈಟ್ ನಾವು ತಗೊಂಡಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ ಹೇಗಾಗುತ್ತಂತ. ಇಲ್ಲಿ ಆಲ್ರೆಡಿ ಒಂದು ಸೆಕ್ಷನ್ ಇದೆ. ಸೆಕ್ಷನ್ ಒಳಗೆ 2 ಕಾಲಮ್ ಇದೆ. ಅದನ್ನ ಹೇಗೆ ತಗೊಳ್ಳೋದಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಬೇಕಿದ್ರೆ ಇದು ನೀವು ತಗೊಳ್ಬೋದು. ಓಕೆ, ಇಲ್ಲಿ ಒಂದು ಆಲ್ರೆಡಿ ಸ್ಟ್ರಕ್ಚರ್ ಇರುತ್ತೆ. ಇದನ್ನು ಸ್ಟ್ರಕ್ಚರ್ ತಗೊಂಡು ಅಲ್ಲಿ ಏನೇನು ಬೇಕು, ಒಂದು ಹೆಡ್ಡಿಂಗ್ ಬೇಕು, ಒಂದು ಟೆಕ್ಸ್ಟ್ ಎಡಿಟರ್ ಬೇಕು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಒಂದು ಹೆಡ್ಡಿಂಗ್ ಬೇಕು. 9 ಡಾಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಎಡಿಟರ್ ಅಂತ ಆಪ್ಷನ್ ಸಿಗುತ್ತೆ. ಸೆಲೆಕ್ಟ್ ಮಾಡಬೇಕು. ಓಕೆ, ಇದನ್ನು ಮಾಡಿ ಇದು ಇಮೇಜ್. ಇಲ್ಲಿ ಸೆಲೆಕ್ಟ್ ಮಾಡಿ ಇಮೇಜ್ ಅನ್ನೋ ಆಪ್ಷನ್ ಇಲ್ಲಿ ತರಬೇಕು. ತಂದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ, ಅದ ಕಾರಣ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ರೀತಿ ಆಗಿದೆ. ಓಕೆ, ಈಗ ಏನಂದರೆ ಇದನ್ನು ನಾನು ಕಾಪಿ ಮಾಡ್ತಿದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ ಬಂದು ಟೈಟಲಲ್ಲಿ ಟೈಟಲ್ ನಾನು ಚೇಂಜ್ ಮಾಡಿದ್ದೀನಿ. ಹಾಗೂ ಟೆಕ್ಸ್ಟ್ ಎಡಿಟರ್ ಕೂಡ ಅಷ್ಟೇ. ಇದನ್ನು ತಗೊಂಡು ಕಾಪಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ಟೆಸ್ಟ್ ಕೂಡ ಮಾಡ್ಬೋದು. ಟೆಸ್ಟ್ ಕೂಡ ಮಾಡಿದರೆ ಆಗುತ್ತೆ. ಈ ರೀತಿ ಬಂತು ಈಗ. ಓಕೆ, ಈ ರೀತಿ ಬಂದ ಮೇಲೆ ಇಲ್ಲಿ ನೀವು ನೋಡಬೇಕು ಇದು ಯಾವ ಫಾಂಟ್ ಅಂತ ನೋಡಲಿಕ್ಕೆ ಆಲ್ರೆಡಿ ಹಿಂದಿನ ವಿಡಿಯೋದೆಲ್ಲ ನಾನು ನೋಡಿದ್ದೀನಿ, ಎಲ್ಲ ಹೇಳಿ ಆಗಿದೆ. ಓಕೆ, ಕಲರ್ಗೆ ಕಲರ್ಸ್ ಇಲ್ಲ, ವಾಟ್ ಫಾಂಟ್ ಅಂತ ಫಾಂಟಿಗೆ ಯೂಸ್ ಮಾಡಬೇಕು. ಯಾವ ಫಾಂಟ್ ಅಲ್ಲಿ ಯೂಸ್ ಮಾಡಿದೆ ನೋಡೋಕೆ ರೋಬೋಟೋ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಕ್ಸಿಟ್ ಆಗಿ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿಯಲ್ಲಿ ರೋಬೋಟೋ ಅಂತ ಸರ್ಚ್ ಮಾಡಿ ರೋಬೋಟೋ ನಾನು ಹಾಕ್ತಾ ಇದ್ದೀನಿ. ಓಕೆ, ರೋಬೋಟೋ ಹಾಕಿ ಕಲರ್ ಇದು ಚೇಂಜ್ ಆಗಿದೆ, ಹಾಗೂ ಸೈಜ್ ಕೂಡ ತುಂಬ ದೊಡ್ಡದಿದೆ. ಸೊ ಅದನ್ನು ಹೇಗೆ ಚೇಂಜ್ ಮಾಡೋದಂದ್ರೆ ಇಲ್ಲಿ ಸೈಜ್ ಅಂತ ಆಪ್ಷನ್ ಸಿಗುತ್ತೆ. ಇನ್ಕ್ರೀಸ್ ಮಾಡಬೇಕು. ಓಕೆ, ಇಲ್ಲಿ ನೀವು ಆಲ್ರೆಡಿ ಎಷ್ಟು ಬೇಕಷ್ಟು ತಗೊಳ್ಬೇಕು. ಓಕೆ, ಇದು ತಗೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ವೈಟ್ ಫಾರ್ಮಲ್ಲಿ ಇದೆ. ಓಕೆ, ವೈಟ್ ಕಲರಲ್ಲಿದೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ಬ್ಯಾಕ್ ಗ್ರೌಂಡ್ ಯಾವ್ದು ಕಲರ್ ಇದೆ ನೋಡಿ, ಅದನ್ನೊಮ್ಮೆ ಕಾಪಿ ಮಾಡಿಬಿಡೋಣ. ಕಲರ್ ಜಿಲ್ಲೆಗೆ ಬಂದು ಕಾಪಿ ಮಾಡಿ ಇಲ್ಲಿ 6 ಡಾಟ್ ಅಂತ ಇರುತ್ತೆ ನೋಡಿ, ಇಲ್ಲಿಗೆ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ಬ್ಯಾಕ್ ಗ್ರೌಂಡ್ ಟೈಪಲ್ಲಿ ಇಲ್ಲಿ ಕಲರ್ ಅಂತ ಇರುತ್ತೆ, ಅದನ್ನು ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬಂತು. ನೆಕ್ಸ್ಟ್ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಕಲರ್ ಏನಿದೆ ನೋಡಿ, ಟೆಕ್ಸ್ಟ್ ಕಲರ್ ನಾನು ವೈಟ್ ಮಾಡ್ತಿದ್ದೀನಿ ಈಗ. ಓಕೆ ನೋಡಿ, ಫುಲ್ ವೈಟ್ ಆಯ್ತು ಈಗ. ಇದು ಕೂಡ ಅಷ್ಟೇ. ಇದು ಹೇಗಿದೆ ನೋಡಿ, ಸ್ವಲ್ಪ ದೊಡ್ಡ ಮಾಡಬೇಕಾಗುತ್ತೆ. ಇದರ ಸೈಜ್ ಒಂದು ಸ್ವಲ್ಪ ದೊಡ್ಡ ಮಾಡಬೇಕು. ಸ್ಟ್ರಾಟಜೀಸ್ ಫಾರ್ ಅಂತ ಲಾಸ್ಟಿಗೆ ಬರ್ತಾ ಇದೆ. ಸೊ ಏನು ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಮೊದಲು ಇಲ್ಲಿ ಕಲರ್ ಒಂದು ಚೇಂಜ್ ಮಾಡಿಬಿಡೋಣ, ವೈಟ್ ಮಾಡಿಬಿಡೋಣ. ವೈಟ್ ಮಾಡಿ ಟೈಪೋಗ್ರಫಿಯಲ್ಲಿ ಇಲ್ಲಿ ರೋಬೋಟೋ ಸೆಲೆಕ್ಟ್ ಮಾಡೋಣ. ರೋಬೋಟೋ ಸೆಲೆಕ್ಟ್ ಮಾಡಿ ಸೈಜನ್ನು ಜಾಸ್ತಿ ಮಾಡೋಣ. ನೋಡಿ ಕರೆಕ್ಟಾಗಿ ಈಗ ಬಂದಿದೆ. ಓಕೆ, ಇದೇ ರೀತಿ ಬರ್ತಾ ಇದೆ. ಈಗ ಇಮೇಜಸ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಡ.
ಇದಕ್ಕೆ ಇಮೇಜಸ್ಗೆ ಕ್ಲಿಕ್ ಮಾಡಿ ಇಮೇಜ್ ರೆಸಲ್ಯೂಷನ್ ಅಂತ ಇರುತ್ತೆ. ಆಲ್ರೆಡಿ ಅದು ಕಸ್ಟಮ್ ಅಲ್ಲಿ ಹೋಗಿ ಇದು ನೀವು ಟ್ರೈ ಮಾಡ್ತಾ ಇರಬೇಕು. ಒಂದು ವೇಳೆ ಇದಾಗಲಿಲ್ಲ ಅಂದ್ರೆ ಬೇರೆ ರೀತಿ ಕೂಡ ಟ್ರೈ ಮಾಡಬೇಕು. ಅಪ್ಲೈ ಅಂತ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಬರ್ತಾ ಇದೆ. ಓಕೆ, ಬಟ್ ಏನಂದ್ರೆ ಇಲ್ಲಿಗೆ ಟ್ಯಾಲಿ ಆಗಬೇಕು ಇದು. ಸೊ ಇದನ್ನು ಒಮ್ಮೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಬರ್ತಾ ಇದೆ. ಈಗ ನೆಕ್ಸ್ಟ್ ಏನಿದೆ ಅಂತ ಇದರಲ್ಲಿ ನೋಡ್ತಾ ಹೋಗೋಣ. ಇದು ಬೇಕಿದ್ರೆ ಸ್ವಲ್ಪ ಇಮೇಜ್ ಜಾಸ್ತಿ ಮಾಡಿದ್ರೆ ಈ ರೀತಿ ಮಾಡ್ಕೋಬಹುದು. ಓಕೆ, ಬಟ್ ಅದು ಕೆಳಗೆ ಬರುತ್ತೆ. ಇದು ಪರ್ಫೆಕ್ಟ್ ಆಗಿದೆ ಇಷ್ಟವರೆಗೂ. ಓಕೆ ಓಕೆ, ಕೆಳಗಡೆ ನೋಡಿ ಈ ರೀತಿ ವೇವ್ಸ್ ಬಂದಿದೆ ಒಂದು. ಅದಕ್ಕೆ ಏನು ಮಾಡಬೇಕಂದ್ರೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಹೋಗಿ ಶೇಪ್ ಡಿವೈಡರ್ ಅಂತ ಇರುತ್ತೆ. ಇದು ಟಾಪ್ಗೆ ಬೇಡ, ಈಗ ಬಾಟಮ್ಗೆ ಬೇಕಾಗಿರೋದು ನಮಗೆ. ಒಂದು ವೇವ್ ಕೊಡ್ತಾ ಇದ್ದೀನಿ. ಓಕೆ, ವೇವ್ ಕೊಟ್ಟು ಈ ರೀತಿ ಮಾಡಬೇಕಾಗುತ್ತೆ. ಅಥವಾ ಹೈಟ್ ಸ್ವಲ್ಪ ಜಾಸ್ತಿ ನೋಡಿ, ಈ ರೀತಿ ಬಂತು. ಓಕೆ, ಸದ್ಯಕ್ಕೆ ನಾನು ಇಷ್ಟಕ್ಕೆ ನಿಲ್ಲಿಸ್ತಿದ್ದೀನಿ. ಈಗ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಬರ್ತಾ ಇದೆ. ಓಕೆ, ಇದೊಂದು ಸೆಕ್ಷನ್ ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು, ಇದು ಹೆಡ್ಡಿಂಗ್ ಇದೆ. ಹೆಡ್ಡಿಂಗ್ ಹಾಕೊಳ್ಳೋಣ ಒಂದು. ಇಲ್ಲಿ ಸೆಲೆಕ್ಟ್ ಮಾಡಿ ಈ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ ಅನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಹೆಡ್ಡಿಂಗ್ ಹಾಕಿ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಪೇಸ್ಟ್ ಮಾಡಿ ಸ್ಟೈಲಲ್ಲಿ ಮಿಡ್ಲಿಗೆ ತರ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿ ಇದೆ ಅಂತ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಸೈಜಲ್ಲಿ. ಇಂಟರ್ಗ್ರಿಟಿ ಲಾಸ್ಟಿಗೆ ಬಂದಿದೆ. ಸೊ ಏನಂದರೆ ಟೈಪೋಗ್ರಫಿಯಲ್ಲಿ ಬೇಕಿದ್ರೆ ಈ ಕಲರೇ ನೀವು ಸೆಲೆಕ್ಟ್ ಮಾಡ್ಬೋದು. ಫಾಂಟ್ ಕಲರ್ ಬೇರೆ ಅಲ್ಲ. ಸೊ ಯಾವ ಕಲರ್ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಸೆಲೆಕ್ಟ್ ಮಾಡಿದ್ದೀನಿ ಫಾಂಟ್ ಕಲರ್. ಇದು ಕಲರ್ಗೆ ಹೋಗಿ ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಟೈಪೋಗ್ರಫಿಯಲ್ಲಿ ಇಲ್ಲಿ ರೋಬೋಟೋ ಅಂತಾನೆ ಯೂಸ್ ಮಾಡಿರ್ತಾರೆ. ಸೊ ರೋಬೋಟೋ ಅಂತಾನೆ ಹಾಕ್ತಿದ್ದೀನಿ. ರೋಬೋಟೋವನ್ನು ಯೂಸ್ ಮಾಡಿ ಸೈಜನ್ನು ಜಾಸ್ತಿ ಮಾಡೋಣ. ಇಂಟರ್ಗ್ರಿಟಿ ಅನ್ನೋದು ಲಾಸ್ಟಿಗೆ ಬರಬೇಕು. ಓಕೆ, ನೋಡಿ ಲಾಸ್ಟಿಗೆ ಬಂತು. ಈಗ ಇಲ್ಲಿವರೆಗೆ ಬಂದಿದೆ. ಓಕೆ, ಅಪ್ಡೇಟ್ ಮಾಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಗ್ಯಾಪ್ ಹೇಗೆ ಕೊಡೋದಂದ್ರೆ ಇಲ್ಲಿ 6 ಡಾಟ್ಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಇಲ್ಲಿ ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ತರಬೇಕು. ಓಕೆ, ಒಂದು 40ಗೆ ಇರ್ತಾ ಇದ್ದೀನಿ ಈಗ. ಓಕೆ, 40ಗೆ ಇಟ್ಟು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಏನಂದರೆ ನೋಡಿ, ಇದು 2 ಸೈಡ್ ಇದೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ಬಾಕ್ಸ್ ಇದೆ. ಅದೇ 2 ಕಾಲಮ್ಸ್ ಇದೆ ಇದರಲ್ಲಿ. ಅದರಲ್ಲಿ ಟೆಸ್ಟ್ ಇದೆ. ಇದು ನೀವು ಟೆಸ್ಟ್ ಎಡಿಟರ್ ಕೂಡ ಯೂಸ್ ಮಾಡ್ಬೋದು, ಹೆಡ್ಡಿಂಗ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾವು ಏನಂದರೆ ಟೆಸ್ಟ್ ಎಡಿಟರನ್ನು ನಾವು ಯೂಸ್ ಮಾಡೋಣ. ಓಕೆ, ಇಲ್ಲಿ ಬಂದು ಇಲ್ಲಿ ಟೆಸ್ಟ್ ಎಡಿಟರ್ ನಾನು ಇಡ್ತಾ ಇದ್ದೀನಿ. ಇಲ್ಲಿಗೆ ತಂದು ಕೂಡ ಈ ಇದರಲ್ಲಿ ಟೆಸ್ಟ್ ಎಡಿಟರ್ ನಾನು ಇಡ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಇಲ್ಲಿ ಫುಲ್ ಕಾಪಿ ಮಾಡಿ, ಸೊ ಇದನ್ನು ನಾನು ಇಲ್ಲಿ ಕಾಪಿ ಮಾಡಿ ಇಲ್ಲಿಗೆ ಬಂದು ನಾನು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಪೇಸ್ಟ್ ಮಾಡಿ ಇದನ್ನು ಕೂಡ ಅಷ್ಟೇ ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ನೋಡಿ ಟೆಸ್ಟ್ಗೆ ಕೂಡ ನಾನು ಮಾಡ್ಬೋದು ಇಲ್ಲಿಂದ. ಸೊ ಇದು ಇಲ್ಲಿ ಚೇಂಜ್ ಆಯಿತು. ಓಕೆ, ಯಾಕಂದ್ರೆ ನಾನು ಇದನ್ನು ಸೆಲೆಕ್ಟ್ ಮಾಡಿರೋದಲ್ಲ. ಓಕೆ, ಮೊದಲು ಇದನ್ನೊಂದು ಸೆಲೆಕ್ಟ್ ಮಾಡಿಬಿಡೋಣ. ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇದನ್ನು ನಾನು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಹಾಗೂ ನೆಕ್ಸ್ಟ್ ಇದಕ್ಕೆ ಬಂದು ಟೆಸ್ಟಿಗೆ ಬಂದು ಇದನ್ನು ಕೂಡ ಕಾಪಿ ಮಾಡಿ ಇಲ್ಲಿ ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ ಓಕೆ, ಈ ರೀತಿ ಆಯ್ತು. ಈಗ ಕಲರ್ ಬ್ಲ್ಯಾಕಲ್ಲಿ ಇದೆ, ಬಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಬಿಡೋಣ ಹೇಗೆ ಆಗುತ್ತೆ ಅಂತ. ಇದು ಕರೆಕ್ಟ್ ಬಂದಿದೆ. ರಿಸಲ್ಟ್ ಹೆಲ್ಪ್ ಯು ಇದನ್ನು ನೋಡಿ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಸೋಷಿಯಲ್ ಲಾಸ್ಟಿಗೆ ಬರ್ತಾ ಇದೆ. ಇದನ್ನು ಸ್ವಲ್ಪ ಸೈಜ್ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ ಓಕೆ, ಈ ರೀತಿ ಬಂದಿದೆ. ಇಲ್ಲಿ ಫ್ಯಾಮಿಲಿ ಟೈಪ್ ನೀವು ಚೇಂಜ್ ಮಾಡಿ ರೋಬೋಟೋ ಅಂತ. ಇಲ್ಲಿ ಕೂಡ ಅಷ್ಟೇ
ಫ್ಯಾಮಿಲಿ ಟೈಪ್ ಏನಿದೆ ಟೈಪೋಗ್ರಫಿಗೆ ಹೋಗಿ ಫ್ಯಾಮಿಲಿ ಟೈಪ್ ಅನ್ನು ನಾನು ರೋಬೋಟೋ ಅಂತ ಹಾಕ್ತಿದ್ದೀನಿ. ಈ ರೀತಿ ಬಂದಿದೆ. ಎಷ್ಟಿದೆ 6 ಡಾಟಿಗೆ ಸೆಲೆಕ್ಟ್ ಮಾಡಿ ಇದನ್ನು ಅನ್ಚೆಕ್ ಮಾಡಿ ಸ್ವಲ್ಪ ಡೌನ್ ತರೋಣ. ಓಕೆ, ಈ ರೀತಿ ಆಗಿದೆ. ಈ ರೀತಿಯಾಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ ಈಗ ನೋಡಿ. ಬಟ್ ಏನಂದ್ರೆ ಇದು ಕರೆಕ್ಟ್, ಇದು ಬರುವಾಗ ಕರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅದರದ್ದು ಏನಂದ್ರೆ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸೊ ಏನಂದ್ರೆ ಸೈಜ್ ಸ್ವಲ್ಪ ಜಾಸ್ತಿ ಮಾಡಿಬಿಡೋಣ. ಇದಕ್ಕೆ ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಯಲ್ಲಿ ಸೈಜ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತಲ್ಲ. ನೋಡಿ, ಈ ರೀತಿ ಮಾಡಿ ಅಪ್ಡೇಟ್ ಮಾಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ಸೈಜ್ ಸ್ವಲ್ಪ ಜಾಸ್ತಿ ಮಾಡಿಬಿಡೋಣ. ಇಲ್ಲಿಗೆ ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಯಲ್ಲಿ ಓಕೆ, ಇಲ್ಲಿಗೆ ಬಂದು ಈಗ ಇಲ್ಲಿಗೆ ಇನ್ನೊಮ್ಮೆ ಸೆಲೆಕ್ಟ್ ಮಾಡೋಣ. ಸ್ವಲ್ಪ ಸೈಜ್ ಇದರದ್ದು ಕೂಡ ಜಾಸ್ತಿ ಮಾಡಿಬಿಡೋಣ. ಓಕೆ, ಈಗ ಅಪ್ಡೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡಿ ನೋಡೋಣ ಹೇಗೆ ಬರ್ತಿದೆ ಅಂತ. ಓಕೆ, ಇದು ಈಗ ಪರ್ಫೆಕ್ಟ್ ಆಗಿ ಬಂತು. ಈಗ ಕರೆಕ್ಟ್ ಆಗಿ ನೋಡಿದೆ. ಕ್ಲೈಂಟ್ ಬೈ ಲಾಸ್ಟ್ ಅಲ್ಲಿ ಇದೆ, ಇದೆಲ್ಲ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿಗೆ ಬಂದು ಈಗ ವಾಪಸ್ ಬರ್ತಾ ಇದ್ದೀನಿ. ಸೊ ಇದೊಂದು ಪೋರ್ಷನ್ ಆಗಿದೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲ ಅನಲೈಸ್ ಮಾಡಿ ಹೇಗಿದೆ. ಒಂದು ಸೆಕ್ಷನ್ ಇದೆ, ಸೆಕ್ಷನ್ ಅಲ್ಲಿಗೆ 6 ಕಾಲಮ್ಸ್ ಇದೆ. ಓಕೆ, ಈಗ ಈ ಪಾರ್ಟ್ ಅನ್ನು ನಾವು ಮಾಡ್ತಾ ಹೋಗೋಣ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೆಕ್ಷನ್ ಇದು ಒಂದು 6 ಕಾಲಮ್ ಇದೆ. ಸೊ ಇಲ್ಲಿ ನಾವು ನೋಡ್ಬೇಕು ಯಾವ್ದಾದ್ರು ಇದೆಯಾ 6 ಕಾಲಮ್ ಅಂತ. 6 ಕಾಲಮ್ ಯಾವ್ದಾದ್ರು ಇದೆಯಾ ಅಂತ ನೋಡ್ಬೇಕು. ಇದು 5 ಇದೆ, ಸೊ ಇಲ್ಲಿ 6 ಇದೆ ನೋಡಿ. ಇದನ್ನ ನಾನೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೇಕು. ಇದು ಐಕಾನ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಐಕಾನ್ ಆಗಿದೆ. ಇದು ಹೆಡ್ಡಿಂಗ್, ಇದು ಕೂಡ ಹೆಡ್ಡಿಂಗ್. ಓಕೆ, ಟೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಏನು ತಗೊಳ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಐಕಾನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಐಕಾನ್ ತಗೊಂಡು ಇಲ್ಲಿ ಬಂದು ಹೆಡ್ಡಿಂಗ್ ಅನ್ನು ಕೂಡ ತಗೊಳ್ಬೇಕು, ಹಾಗೂ ಇನ್ನೊಂದು ಹೆಡ್ಡಿಂಗ್ ಬೇಕು, ಇನ್ನೊಂದು ಹೆಡ್ಡಿಂಗ್ ಕೂಡ ತಗೊಳ್ಬೇಕು. ಇಲ್ಲಿ ಬಂದು ಕಾಪಿ ಮಾಡಿ ಇಲ್ಲಿ 12 ಅಂತ ನಾನು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇಯರ್ಸ್ ಇನ್ ಮಾರ್ಕೆಟಿಂಗ್ ಅಂತ ಮಾಡಿ ಇದನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ಓಕೆ, ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಇಲ್ಲಿ ಯಾವುದು ಫಾಂಟ್ ಏನಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಎಕ್ಸ್ಟೆನ್ಷನ್ ವಾಟ್ ಫಾಂಟ್ ಅಂತ ರೋಬೋಟೋ ಯೂಸ್ ಮಾಡಿದ್ದಾರೆ. ಸೊ ಬ್ಯಾಕ್ ಗ್ರೌಂಡ್ ಇಂದ ಏನಾದ್ರು ನಾಯ್ಸ್ ಆದ್ರೆ ಇಗ್ನೋರ್ ಮಾಡಿಬಿಡಿ. ಓಕೆ, ಆಲ್ರೆಡಿ ರೋಬೋಟೋ ಯೂಸ್ ಮಾಡಿದ್ರಿಂದ ನಾನು ರೋಬೋಟೋನೇ ತಗೊಳ್ತಿದ್ದೀನಿ. ಇಲ್ಲಿ ತಗೊಂಡು ಸ್ಟೈಲ್ಗೆ ಬಂದು ಇಲ್ಲಿ ಮಿಡ್ಲ್ ಮಾಡಿ ಟೆಸ್ಟ್ ಕಲರ್ ವೈಟ್ ಬೇಕು, ಅದು ಆದ್ಮೇಲೆ ಮಾಡೋಣ ಹೇಗೆ ಅಂತ. ಇಲ್ಲಿ ಡಿಫಾಲ್ಟ್ ಅಲ್ಲಿ ಫ್ಯಾಮಿಲಿಯಲ್ಲಿ ರೋಬೋಟೋ ಅಂತ ಮಾಡ್ತಾ ಇದ್ದೀನಿ. ಸೊ ರೋಬೋಟೋ ಆಗಿದೆ. ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿಬಿಡೋಣ. ಓಕೆ, ಒಂದು 40ಗೆ ಇಟ್ಟು ಬಿಡೋಣ. 40ಗೆ ಇಟ್ಟು ಇದನ್ನು ಕೂಡ ಅಷ್ಟೇ ಸ್ಟೈಲ್ಗೆ ಬಂದು ಟೈಪೋಗ್ರಫಿಯಲ್ಲಿ ರೋಬೋಟೋ. ಓಕೆ, ರೋಬೋಟೋ ಸೆಲೆಕ್ಟ್ ಮಾಡಿ ಸೈಜ್ ಅನ್ನು ಜಾಸ್ತಿ ಮಾಡೋಣ. ಇಲ್ಲಿ ಸೆಂಟರ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬಂತು. ಓಕೆ, ಏನಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಗ್ಯಾಪ್ ಇದೆ, ಕೆಳಗಡೆ ಗ್ಯಾಪ್ ಇದೆ. ಇದನ್ನು ಹೇಗೆ ಮಾಡೋದಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಮೊದಲು ನಾನು ಪ್ಯಾಡಿಂಗ್ ಈಗ ಎಲ್ಲದಕ್ಕೂ ಕೊಡ್ತಾ ಇದ್ದೀನಿ. ನೋಡಿ, ಈಗ ಮೊದಲು ಅನ್ಚೆಕ್ ಮಾಡೋಣ. ನೋಡಿ,
4 ಕಡೆಯಿಂದಲೂ ಗ್ಯಾಪ್ ಬರ್ತಾ ಇದೆ. ಓಕೆ, ಇದನ್ನು ನಾನು 0 ಮಾಡ್ತಾ ಇದ್ದೀನಿ. ನಮಗೆ ಟಾಪ್ ಆ್ಯಂಡ್ ಬಾಟಮ್ ನೋಡೋಣ ಹೇಗಾಗುತ್ತೆ ಅಂತ. ಒಮ್ಮೆ ಟಾಪಿಗೆ ಕೊಡ್ತಾ ಇದ್ದೀನಿ, ಒಂದು 20 ಕೊಡ್ತಾ ಇದ್ದೀನಿ. ಬಾಟಮ್ ಕೂಡ ಅಷ್ಟೇ, ಒಂದು 20 ಕೊಡ್ತಾ ಇದ್ದೀನಿ. ಈ ರೀತಿ ಬಂದಿದೆ. ನೆಕ್ಸ್ಟ್ ಇದು ಗ್ಯಾಪ್ ಸ್ವಲ್ಪ ಬರಬೇಕು ಮೇಲಿಂದ, ಅನ್ಚೆಕ್ ಮಾಡಿ ಟಾಪಿಗೆ ಹೋಗಿ ಸ್ವಲ್ಪ ಕೆಳಗೆ ತರ್ತಾ ಇದ್ದೀನಿ. ಸೊ ಈ ರೀತಿ ಈಗ ಆಗಿದೆ. ಓಕೆ, ಇದು ಫಸ್ಟ್ ಬೇಸಿಕ್, ಇದು ಇಷ್ಟು ಮಾಡಬೇಕು. ಓಕೆ, ಆಮೇಲೆ ಚೇಂಜಸ್ ಇದ್ರೆ ಮಾಡೋಣ ಹೇಗೆ ಆಗುತ್ತಂತ. ಸೊ ಏನಂದ್ರೆ ಇಲ್ಲಿಗೆ ಸೆಲೆಕ್ಟ್ ಮಾಡಿ, ಇಲ್ಲಿ 2020 ನಾವು ಏನು ಕೊಟ್ಟಿದ್ದೀವಿ ನೋಡಿ, ಇದನ್ನು ಈಗ ತೆಗಿತಿದ್ದೀನಿ ನಾನು. ತೆಗೆದು ಅನ್ಚೆಕ್ ಮಾಡಿ 4 ಕಡೆಯಿಂದಲೂ ಈಗ ಒಂದು 40ಗೆ ಇಟ್ಬಿಡ್ತೀನಿ. ಓಕೆ, 40ಗೆ ಇಟ್ಟು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಒಂದೇ ಲೈನಲ್ಲಿ ಬರಬೇಕಲ್ಲ, ಇಲ್ಲಿ 2 ಲೈನಲ್ಲಿ ಬರ್ತದೆ. ಸೊ ಒಂದೇ ಲೈನ್ ಬರಬೇಕಂದ್ರೆ ಟೈಪೋಗ್ರಫಿಗೆ ಹೋಗಿ ಸೈಜ್ ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಈ ರೀತಿ ಬಂತು. 12 ಮಾಡಿದ್ರೆ ಕೆಳಗೆ ಬರುತ್ತೆ, 11 ಮಾಡ್ತಾ ಇದ್ದೀನಿ. 11 ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ಕರ್ವ್ ಶೇಪ್ ಇದೆ. ಓಕೆ, ಕರ್ವ್ ಶೇಪ್ ಇರೋದರಿಂದ ಇದನ್ನು ಸ್ವಲ್ಪ, ಇದರದ್ದು ಕೂಡ ಫಾಂಟ್ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಕರ್ವ್ ಶೇಪ್ ಇರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೈಲ್ಗೆ ಬಂದು ಬಾರ್ಡರ್ ಅಂತ ಆಪ್ಷನ್ ಸಿಗುತ್ತೆ. ಒಮ್ಮೆ ಸಾಲಿಡ್ ಮಾಡ್ಕೊಳ್ಳೋಣ, ರೇಡಿಯಸ್ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ನಾನೊಂದು 15ಕ್ಕೆ ಇಡ್ತಾ ಇದ್ದೀನಿ. ಓಕೆ, 15 ಇಟ್ಟು ಇದನ್ನು ನಾನು ಡಿಫಾಲ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಕಲರ್ ನಮ್ಗೆ ಬೇಕಾಗಿತ್ತು, ಬ್ಯಾಕ್ಗ್ರೌಂಡ್ ಕಲರ್. ಸೊ ಇಲ್ಲಿ ಕಲರ್ ಜಿಲ್ಲೆಗೆ ಬಂದು ಕಲರ್ ಕಾಪಿ ಮಾಡಿ ಈ ಬಟನ್ಗೆ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರಲ್ಲಿ ನಾನು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ ನೋಡಿ, ಈ ರೀತಿ ಬರ್ತಾ ಇದೆ. ಓಕೆ, ಸ್ವಲ್ಪ ಸಿಮಿಲರ್ ಕಾಣ್ತಿದೆ, ಬಟ್ ಇದು ವೈಟ್ ಇದೆ, ಅದನ್ನು ನಾವು ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡೋದಂದರೆ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೈಲ್ ಅಂತ ಆಪ್ಷನ್ ಸಿಗುತ್ತೆ. ಪ್ರೈಮರಿ ಕಲರನ್ನು ನಾನು ಡೈರೆಕ್ಟಾಗಿ ವೈಟಿಗೆ ತಗೊಂಡು ಹೋಗ್ತಿದ್ದೀನಿ. ಓಕೆ, ಇದು ಚೇಂಜ್ ಆಯಿತು. ನೆಕ್ಸ್ಟ್ ಇದು 12 ಅಂತ ಏನಿದೆ ನೋಡಿ, ಇದರದ್ದು ಕೂಡ ಟೆಸ್ಟ್ ಕಲರ್ ನಾನು ಡೈರೆಕ್ಟಾಗಿ ವೈಟಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಬಟ್ ಇದು ಐಕಾನ್ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಐಕಾನ್ ಅಂತ ಏನು ಆಪ್ಷನ್ ಸಿಗುತ್ತೆ ನೋಡಿ, ಇಲ್ಲಿ ಲೈಬ್ರರಿಯಲ್ಲಿ ಕ್ಲಾಕ್ ಅಂತ ಬರ್ತಿದ್ದೀನಿ. ಕ್ಲಾಕ್ ಅಂತ ಬರೆಯುವಾಗ ನೋಡಿ ಈ ರೀತಿ ಬರ್ತಾ ಇದೆ. ಇಲ್ಲಿ ಚೇಂಜ್ ಆಯಿತು. ಇದು ಕೂಡ ಅಷ್ಟೇ, ಐಕಾನ್ಸ್ ಎಲ್ಲ ಐಕಾನ್ಸ್ ಇದು ಚೇಂಜ್ ಆಗಿದ್ದರಿಂದ ನೋಡಿ ಈಗ ಈ ರೀತಿ ಬರ್ತಾ ಇದೆ. ಬಟ್ ಇಲ್ಲಿ ಬೋಲ್ಡ್ ಇದೆ, ಸ್ವಲ್ಪ ಲೈಟ್ ಮಾಡಿ ಅದನ್ನು. ಈ 12 ಏನು ಬರ್ದಿದೆ ನೋಡಿ, ಟೈಪೋಗ್ರಫಿಯಲ್ಲಿ ಹೋಗಿ ವೆಯ್ಟಲ್ಲಿ ನಾನು ನಾರ್ಮಲ್ ಇಡ್ತಿದ್ದೀನಿ. ಓಕೆ, ಇದು ಕೂಡ ಅಷ್ಟೇ, ಟೈಪೋಗ್ರಫಿಗೆ ಹೋಗಿ ವೆಯ್ಟ್ ನಾನು ನಾರ್ಮಲ್ ಇಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಈಗ ಏನಂದರೆ ಇದನ್ನು ನಾನೀಗ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಡೂಪ್ಲಿಕೇಟ್ ಮಾಡಿ ನನಗೊಂದು 6 ಕಾಲಮ್ಸ್ ಬೇಕು. ಸೊ ಇದು ರಿಮೈನಿಂಗ್ ಏನಿದೆ ನೋಡಿ, ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. 6 ಕಾಲಮ್ ಬೇಕಾಗಿರೋದ್ರಿಂದ 6 ಕಾಲಮ್ ನಾನು ಮಾಡಿದ್ದೀನಿ. ಇದನ್ನು ನಾನು ಡಿಲೀಟ್ ಮಾಡ್ತಿದ್ದೀನಿ. ಓಕೆ, ಈ ರೀತಿ ಬರ್ತಾ ಇದೆ ನೋಡಿ. ಬಟ್ ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ ಇದೆ, ಅಟ್ಯಾಚ್ ಆಗಿದೆ ಎಲ್ಲ. ಇದನ್ನೆಲ್ಲ ಈಗ ಸಪ್ರೇಟ್ ಮಾಡಿಬಿಡೋಣ. ಅದು ಹೇಗೆ ಮಾಡೋದಂದರೆ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಮಾರ್ಜಿನನ್ನು ಅನ್ಚೆಕ್ ಮಾಡಿ ರೈಟಿಗೆ ನಾನು 5 ಕೊಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ಅಡ್ವಾನ್ಸಿಗೆ ಬಂದು ಅನ್ಚೆಕ್ ಮಾಡಿ ರೈಟಿಗೆ 5 ಕೊಡ್ತಾ ಇದ್ದೀನಿ, ಲೆಫ್ಟಿಗೆ 5 ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿಗೆ ಬಂದು ಅಡ್ವಾನ್ಸಿಗೆ ಬಂದು ಅನ್ಚೆಕ್ ಮಾಡಿ ರೈಟಿಗೆ 5 ಕೊಟ್ಟು ಲೆಫ್ಟಿಗೆ 5 ಕೊಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಅಡ್ವಾನ್ಸಿಗೆ ಬಂದು ಅನ್ಚೆಕ್ ಮಾಡಿ ರೈಟಿಗೆ 5 ಲೆಫ್ಟಿಗೆ 5, ಇಲ್ಲಿ ಅನ್ಚೆಕ್ ಮಾಡಿ ರೈಟಿಗೆ 5 ಲೆಫ್ಟಿಗೆ 5.
ಈ ರೈಟಿಗೆ ಕೊಡ್ಲಿಕ್ಕಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಇದು ಲೆಫ್ಟಿಗೆ ನಾನು ಕೊಡ್ತಾ ಇದ್ದೀನಿ. ಓಕೆ, ನೋಡಿ ಎಲ್ಲ ಸಪರೇಟ್ ಆಗಿದೆ. ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಏನಂದ್ರೆ ಇದರದ್ದು ಕಲರ್ ನಾವು ಚೇಂಜ್ ಮಾಡ್ತಾ ಹೋಗೋಣ. ಕಲರ್ ಜಿಲ್ಲೆಗೆ ಬಂದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ. ಓಕೆ, ಇದಾಯಿತು. ಈಗ ನೆಕ್ಸ್ಟ್ ಕಲರ್ ಜಿಲ್ಲೆಗೆ ಬಂದು ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಟೈಪ್ ಏನಿದೆ ನೋಡಿ ಚೇಂಜ್ ಮಾಡಿದ್ದೀನಿ. ಇದು ಸಿಮಿಲರ್ ಆಗಿದೆ, ಇದು ಬೇಡ. ಈ ಕಲರನ್ನು ಪುನಃ ಸೆಲೆಕ್ಟ್ ಮಾಡ್ತಿದ್ದೀನಿ. ಕಲರ್ ಜಿಲ್ಲೆಗೆ ಬಂದು ಕಲರ್ ಕಾಪಿ ಮಾಡಿ ಬಟನ್ಗೆ ಬಂದು ಸ್ಟೈಲಿಗೆ ಬಂದು ಬಾರ್ಡರ್ ಟೈಪ್ ಏನಿದೆ ಚೇಂಜ್ ಮಾಡಿದ್ದೀನಿ. ಓಕೆ, ಇದು ಕೂಡ ಅಷ್ಟೇ. ಕಲರ್ ಜಿಲ್ಲೆಗೆ ಬಂದು ಇಲ್ಲಿ ಬಂದು ಚೇಂಜ್ ಮಾಡಿದ್ದೀನಿ. ನೋಡಿ ಈಗ ಅಪ್ಡೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡೋ ನೋಡಿ ಈ ರೀತಿ ಬರ್ತಿದೆ. ನೋಡಿ ಈ ರೀತಿ ಆಗಿದೆ. ಓಕೆ, ಇದು ಬೇಕಿದ್ರೆ ಸ್ವಲ್ಪ ನೀವು ಕೊಡ್ಕೋಬಹುದು ಪ್ಯಾಡಿಂಗ್, ಬಟ್ ನಾನು ಈಗ ಕೊಡ್ತಾ ಇಲ್ಲ. ನೆಕ್ಸ್ಟ್ ಇದನ್ನೊಂದು ಚೇಂಜ್ ಮಾಡಿಬಿಡೋಣ. ಇಲ್ಲಿ 143 ಅಂತ ಹಾಕ್ಬೇಕಲ್ಲ, 143 ಅಂತ ಹಾಕಿ ಇದನ್ನು ಕೂಡ ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಚೇಂಜ್ ಆಗಿದೆ. ಇದು ಕೂಡ ಅಷ್ಟೇ 76 ಅಂತ ಕಾಪಿ ಮಾಡಿ ಇಲ್ಲಿಗೆ ಬಂದು 76 ಮಾಡ್ತಾ ಇದ್ದೀನಿ. ಹಾಗೂ ಇಮೇಲ್ ಕ್ಯಾಂಪೇನ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಚೇಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 96 ಏನಿದೆ ನೋಡಿ ಇದನ್ನು ಕೂಡ ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಎಸ್ ಕ್ಯಾಂಪೇನ್ ಅನ್ನು ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಾ ಇದ್ದೀನಿ. ಟೀಮ್ ಮೆಂಬರ್ಸ್ ಇದು ಕೂಡ ಅಷ್ಟೇ ಇಲ್ಲಿ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡ್ತಾ ಇದ್ದೀನಿ. ಅಲ್ಲಿ 16 ಅಂತ ಇದೆ, ಸೊ ಇದನ್ನು ನಾವು ಇಲ್ಲಿ 16 ಮಾಡಿಬಿಡೋಣ. ಇಲ್ಲಿ 41 ಅಂತ ಇದೆ, 41 ಕಾಪಿ ಮಾಡಿ ಸೆಲೆಕ್ಟ್ ಮಾಡಿ ಫಸ್ಟ್ ಪೊಸಿಷನ್ ಅಂತ ತಗೊಂಡು ಇಲ್ಲಿ ನೋಡಿ ಈ ರೀತಿ ಬಂತು. ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ನೋಡೋಣ ಹೇಗೆ ಬರ್ತಾ ಇದೆ ಅಂತ. ನೋಡಿ ಈ ರೀತಿ ಬರ್ತಾ ಇದೆ, ಈ ರೀತಿ ಇದೆ. ಓಕೆ, ಐಕನ್ಸ್ ನೀವು ಚೇಂಜ್ ಮಾಡ್ಕೋಬಹುದು, ಬೇಕಿದ್ರೆ ಯಾವ್ದು ಕೂಡ ಹಾಕ್ಬೋದು. ಜಸ್ಟ್ ಏನಾದ್ರೂ ಇದ್ರೆ ನೋಡೋಣ ಒಮ್ಮೆ. ನಾನು ಬರೀ ತಕೊಂಡು ಹಾಕ್ತಿದ್ದೀನಿ ಅಷ್ಟೇ ಈಗ. ಓಕೆ, ಯಾವ್ದೆಲ್ಲ ಇದೆ ಅಂತ ನೋಡಿ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ, ಅದು ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈಗ. ಓಕೆ, ಇಲ್ಲಿವರೆಗೆ ಕ್ಲಿಯರ್ ಆಗಿದೆ. ಓಕೆ, ಇದು ಮೇಲ್ಗಡೆ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಈಗ ಈ ಪೋರ್ಷನ್ ಮಾಡಿಬಿಡೋಣ ಹೇಗೆ ಇದೆ ಅಂತ. ಈಗ ಇಲ್ಲಿ ನೋಡ್ಬೋದು ಸೆಕ್ಷನ್ ಇದೆ, ಸೆಕ್ಷನ್ ಅಲ್ಲಿ 4 ಕಾಲಮ್ ಇದೆ. ಓಕೆ, ಇದನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಂದು ಈಗ ಒಂದು ಸ್ಟ್ರಕ್ಚರ್ ನಾನು ತಗೊಳ್ತಿದ್ದೀನಿ. ಈ ಸ್ಟ್ರಕ್ಚರ್ ನಾನು ಈಗ ತಗೊಂಡಿದ್ದೀನಿ. ತಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಇನ್ನರ್ ಸೆಕ್ಷನ್ ಅಂತ ತಗೊಳ್ತಿದ್ದೀನಿ. ಓಕೆ, ಇನ್ನರ್ ಸೆಕ್ಷನ್ ತಗೊಂಡು ನನಗೆ 4 ಕಾಲಮ್ ಬೇಕಾಗಿರೋದ್ರಿಂದ ಇಲ್ಲಿ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. 3 ಆಯ್ತು, ಇನ್ನೊಂದು 1 ಬೇಕು. ಸೊ ಇದು ಆಗಿದೆ. ಓಕೆ, ಇದು ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೊಟ್ಟರೆ ಕೆಳಗಡೆ ಕೂಡ ಬರ್ತಾ ಇದೆ. ಓಕೆ, ಬಟ್ ಈಗ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡೋಣ. ಓಕೆ, ಇಲ್ಲಿ ಬ್ಯಾಕ್ ಗ್ರೌಂಡು ಕಲರ್ ನಾನು ತಗೊಳ್ತಿದ್ದೀನಿ. ಕಲರ್ ಜಿಲ್ಲೆಗೆ ಬಂದು ಬ್ಯಾಕ್ ಗ್ರೌಂಡ್ ಕಲರ್ ನಾನು ಕಾಪಿ ಮಾಡಿದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಲ್ಲಿ ಬ್ಯಾಕ್ ಗ್ರೌಂಡ್ ಟೈಪಲ್ಲಿ ಹೋಗಿ ಕಲರನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಕಲರ್ ಬಂದಿದೆ ಈಗ. ಸೊ ಇಲ್ಲಿ ಏನು ಬೇಕು, ಇಮೇಜ್ ಬೇಕು. ನೋಡಿ ಇದು ಇಮೇಜ್.
ಸೋಷಿಯಲ್ ಐಕಾನ್ಸ್ ಬೇಕು, ಮತ್ತು ಹೆಡ್ಡಿಂಗ್ ಬೇಕು, ಟೈಟಲ್ಸ್ ಬೇಕು. ಓಕೆ, ಸೊ ಮೊದಲನೇದಾಗಿ ನಾನು ಇಲ್ಲಿ ಇಮೇಜನ್ನು ತಗೊಳ್ತಿದ್ದೀನಿ. ಇಮೇಜ್ ತಗೊಂಡು ಸೋಷಿಯಲ್ ಐಕಾನ್ಸ್ ಬೇಕು. ಸೋಷಿಯಲ್ ಐಕಾನ್ಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಹೆಡ್ಡಿಂಗ್ ಬೇಕು. ಆಮೇಲೆ ಇನ್ನೊಂದು ಹೆಡ್ಡಿಂಗ್ ಬೇಕು. ಸೊ ಇದನ್ನೇ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ. ಓಕೆ, ಇಲ್ಲಿ ಇಮೇಜ್ ನಾನು ಸೆಲೆಕ್ಟ್ ಮಾಡಿ ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಐಕಾನ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಇಲ್ಲಿ ಚಿಕ್ಕದಾಗಿದೆ ತುಂಬ. ಕಲರ್ ಮಾತ್ರ ನಾನು ಇದೇ ಇರ್ತಿದ್ದೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಇದು ಅಪ್ ಆ್ಯಂಡ್ ಡೌನ್ ನೀವು ಮಾಡ್ಬೋದು. ನೋಡಿ, ಈ ರೀತಿ ಮಾಡ್ಕೋಬೋದು ನೀವು. ಓಕೆ, ಬೇರೆ ಶೇಪ್ ಕೊಟ್ಟರು ಕೊಡ್ಬೋದು. ಸ್ಕ್ವೇರ್ ಬೇಕಾ, ಸರ್ಕಲ್ ಬೇಕಾ, ಈ ರೀತಿ. ಓಕೆ, ಅಲೈನ್ಮೆಂಟ್ ಇದು ಸೆಂಟರ್ಗೆ ಇಡ್ತಾ ಇದ್ದೀನಿ. ಸ್ಟೈಲ್ಗೆ ಹೋಗಿ ಸೈಜ್ ನಿಮ್ಗೆ ಬೇಕಾದಷ್ಟು ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ನಾನಿಲ್ಲಿ ಆದಷ್ಟು ಕಡಿಮೆ ಒಂದು 10ಕ್ಕೆ ಇಡ್ತಿದ್ದೀನಿ ಈಗ. ಓಕೆ, ಇದಾದಮೇಲೆ ಟೆಸ್ಟನ್ನು ತಗೊಂಡು ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಇದು ಕೂಡ ಅಷ್ಟೇ, ಇಲ್ಲಿಗೆ ತಗೊಂಡು ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ನಾನೀಗ ಸೆಂಟರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿ ಫಾಂಟ್ ಸೈಜ್, ಫಾಂಟ್ ಹೆಸರು ಏನಂದರೆ ರೊಬೋಟೋ ನಾನು ಚೇಂಜ್ ಮಾಡಿದ್ದೀನಿ. ಸೈಜ್ ನಿಮಗೆ ಬೇಕಾದಷ್ಟು ನೀವು ಹಾಕೋಬೋದು. ಓಕೆ, ನಾನು ಒಂದು 10ಗೆ ಇಡ್ತಾಯಿದ್ದೀನಿ. ಓಕೆ, ಇಲ್ಲಿ ಎಷ್ಟಿದೆ, 10 ಬೇಡ, ಒಂದು 12ಗೆ ಇಡ್ತಾಯಿದ್ದೀನಿ. ಓಕೆ, ಇದು ಕೂಡ ಅಷ್ಟೇ, ಇಲ್ಲಿಗೆ ಬಂದು ಸೆಂಟರ್ ಮಾಡಿ ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿ ಫಾಂಟ್ ಸೈಜ್ ಏನಿದೆ ನೋಡಿ, ಅದನ್ನು ನಾನು ರೊಬೋಟೋ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬೇರೆನೆ ಬ್ಯಾಕ್ಗ್ರೌಂಡ್ ಕಲರ್ ಇದೆ, ವೈಟ್ ಇದೆ. ಇದು ಬೇರೆನೆ ಇದೆ. ಮೇಲ್ಗಡೆ ಕೂಡ ಕರ್ವ್ ಇದೆ, ಕೆಳಗಡೆ ಕೂಡ ಕರ್ವ್ ಇದೆ. ಓಕೆ, ಇದನ್ನು ಹೇಗೆ ಮಾಡೋದಂದರೆ, ಸ್ವಲ್ಪ ಗ್ಯಾಪ್ ಇದ್ದ ಕಾರಣ ನಾವು ಸ್ವಲ್ಪ ಇದಕ್ಕೆ ಪ್ಯಾಡಿಂಗ್ ಸ್ವಲ್ಪ ಕೊಟ್ಬಿಡೋಣ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಇದು ಏನಂದರೆ ಯಾವುದು ಇಮೇಜ್ ಇರ್ಬೋದು ಅಥವಾ ಟೆಕ್ಸ್ಟ್ ಫಾರ್ಮ್ ಏನು ಕೂಡ ಇರ್ಬೋದು, ಇದು ಆಲ್ರೆಡಿ ಪ್ಯಾಡಿಂಗ್ ತಗೊಂಡಿರುತ್ತೆ. ಓಕೆ, ಈಗ ನೋಡಿ, ನಾನು ಇದು ಕ್ಲಿಕ್ ಮಾಡ್ತಿದ್ದೀನಿ. ಇದು ಇಲ್ಲಿ ಈ ಸೈಡ್ ನೋಡಿ ಏನಾಗುತ್ತಂತ ನೋಡಿ, ಕವರ್ ಆಯಿತು. ಯಾಕಂದರೆ ಆಲ್ರೆಡಿ ಅದರಲ್ಲಿ ಇತ್ತು. ಓಕೆ, ಪ್ಯಾಡಿಂಗ್ ಇತ್ತು, ಆದ್ದರಿಂದ ಅದು ಕವರ್ ಆಗಿದೆ. ಮತ್ತು ಇದನ್ನು ಸ್ವಲ್ಪ ಈಗ ಏನಂದರೆ ಸ್ವಲ್ಪ ಕೆಳಗೆ ಮಾಡಿಬಿಡೋಣ. ಟಾಪಿಂದ ಸ್ವಲ್ಪ ಕೆಳಗೆ ಮಾಡಿಬಿಡೋಣ. ಓಕೆ, ಮೊದಲು ಯಾವುದು ಕೂಡ ಅಷ್ಟೇ ಅನ್ಚೆಕ್ ಮಾಡಲಿಕ್ಕೆ ನೀವು ಮರಿಬಾರ್ದು. ಯಾವುದೊಂದು ಮಾಡ್ತಾಯಿದ್ರೆ ನೀವು ಅನ್ಚೆಕ್ ಮಾಡಲಿಕ್ಕೆ ಮರಿಬಾರ್ದು. ಓಕೆ, ಸೊ ನಾನಿಲ್ಲಿ 15ಗೆ ಇಡ್ತಾಯಿದ್ದೀನಿ. 15ಗೆ ಇಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ಯಾಪ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಮಾರ್ಜಿನ್ ಅನ್ಸೆಲೆಕ್ಟ್ ಮಾಡಿ, ಟಾಪ್ ಇದೆ ಅಲ್ಲ, ಇದಕ್ಕೆ ಮೈನಸ್ ಕೊಡ್ತಾ ಹೋಗ್ಬೇಕು. ನೋಡಿ, ಈ ರೀತಿ ಕೊಡ್ತಾ ಹೋಗ್ಬೇಕು. ಓಕೆ, ಒಂದು 15 ಕೊಡ್ತಾ ಇದ್ದೀನಿ ಇದಕ್ಕೆ ಕೂಡ. ಇಲ್ಲಿಗೆ ಸಾಕಂತ. ಓಕೆ, ನೆಕ್ಸ್ಟ್ ಏನಂದರೆ ಇದರದ್ದು ಬ್ಯಾಕ್ಗ್ರೌಂಡ್ ಒಂದು ಚೇಂಜ್ ಮಾಡಿಬಿಡೋಣ. ಇಲ್ಲಿ ಬಂದು ಸ್ಟೈಲ್ಗೆ ಬಂದು ಬ್ಯಾಕ್ಗ್ರೌಂಡ್ ಟೈಪ್ ಏನಿದೆ ನೋಡಿ, ಕಲರ್, ಇದನ್ನು ನಾನು ವೈಟ್ ಮಾಡ್ತಾಯಿದ್ದೀನಿ. ನೋಡಿ, ವೈಟ್ ಆಗಿದೆ ಈಗ. ಓಕೆ, ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬರ್ತಾ ಇದೆ. ನೋಡಿ, ಈ ರೀತಿ ಬೇಕಿದ್ರೆ ಕಲರ್ ಕೋಡ್ ನೀವು ತೆಗ್ತಾ ಹೋಗ್ಬೋದು. ಬೇಕಾದರೆ ಕಲರ್ ಜಿಲ್ಲದಲ್ಲಿ ಬಂದು ಇದು ವೈಟ್ ಯಾವ ವೈಟ್ ಅಂತ ನೀವು ನೋಡ್ಕೋಬೋದು. ಓಕೆ, ಇಲ್ಲಿ ಬಂದು ಈ ಸೈಡ್ ಕಲರ್ ಏನಿದೆ ನೋಡಿ, ಇದನ್ನು ನೀವು ಆಫ್ ವೈಟ್ ಮಾಡ್ಕೋಬೋದು. ನೋಡಿ, ವೈಟ್ ಆಯ್ತು ಈಗ. ಓಕೆ, ಇಲ್ಲಿ ಅಪ್ಡೇಟ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಏನಂದರೆ ಇದರದ್ದು ಶೇಪ್ ಸ್ವಲ್ಪ ಚೇಂಜ್ ಮಾಡಿಬಿಡೋಣ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಬಾರ್ಡರ್ಗೆ ಬಂದು ರೇಡಿಯಸ್ ಸ್ವಲ್ಪ ಜಾಸ್ತಿ ಮಾಡೋಣ.
ಸುಮ್ಮನೆ ಕೊಡ್ತಾ ಇದ್ದೀನಿ ಈಗ ಅಂತ ಗೊತ್ತಾಗ್ಬೇಕಂತ. ರೇಡಿಯಸ್ ನೋಡಿ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಒಂದು 20ಗೆ ಇಡುವ ನಾವು. ಈ ರೀತಿ ಆಗಿದೆ, ಇಲ್ಲಿ ನೋಡಿ ಈ ರೀತಿ. ಓಕೆ, ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಆಗ್ಲಿಲ್ಲ ನೋಡಿ, ಇದು ಹೊರಗಡೆ ಬಂದಿದೆ. ಓಕೆ, ಎರಡು ಟಾಪ್ ಏನಿದೆ ನೋಡಿ ಎಡ್ಜ್, ಇದು ಹೊರಗಡೆ ಬಂದಿದೆ, ಬಟ್ ಇದು ಕರೆಕ್ಟ್ ಇದೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಇದನ್ನು ತೆಗಿತಾ ಇದ್ದೀನಿ ಸಾಲಿಡಿಂದ. ಈ ರೀತಿ ತೆಗೆದು ಇಲ್ಲಿ ನೀವು ಆಪ್ಷನ್ ಸಿಗುತ್ತೆ ನೋಡಿ, ಇದಕ್ಕೆ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಬಂದು ಇಲ್ಲಿ ಇದು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಈ ಸೈಡ್ ಇರೋದು, ಈ ಸೈಡ್ ಬಂದು ಬಾರ್ಡರ್ ಏನಿದೆ ನೋಡಿ ಇದೆಲ್ಲ ಸೆಲೆಕ್ಟ್ ಆಗಿದೆ ಈಗ ಆಲ್ರೆಡಿ. ಓಕೆ, ಈ ಎಡ್ಜಿಗೆ ನಾವು ಕರೆಕ್ಟಾಗಿ ಮಾಡಬೇಕು. ಇಲ್ಲಿ ಏನಂದರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅಂದರೆ ಫೋಟೋಸ್ ಬೇರೆ ಇದು ಬೇರೆ ಅಂತ. ಅದು ಹೇಗೆ ಮಾಡಿದೆ ಅಂತ ಒಮ್ಮೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಬಾರ್ಡರ್ಸಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದು ಎಲ್ಲ ಓಲ್ ಕಾಲಮ್ ಏನಿದೆ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ. ಓಕೆ, ಸೊ ಅದಕ್ಕಾಗಿ ಇದೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ನಿಮ್ಗೆ ಕಾಣಿಸ್ತಿದೆ. ಈಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದಿರೋದು. ಈಗ ಟಾಪ್ ನೋಡಿ, ಇಲ್ಲಿ ಮೊದಲು ನಾನು ಅನ್ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅನ್ಸೆಲೆಕ್ಟ್ ಮಾಡಿ ಟಾಪಿಗೆ ನಾನು ಕೊಡ್ತಾ ಇದ್ದೀನಿ, ಒಂದು 20 ಕೊಡ್ತಾ ಇದ್ದೀನಿ ನೋಡಿ. ಅಲ್ಲಿ ಕೂಡ ಮೇಲ್ಗಡೆ ಚೇಂಜ್ ಆಗ್ತಾ ಇದೆ. ಓಕೆ, 20 ಕೊಟ್ಟು ರೈಟಿಗೆ ಕೂಡ ನಾನು ಕೊಡ್ತಾ ಇದ್ದೀನಿ. ಈಗ ನೋಡಿ ಅಲ್ಲಿ ಓಕೆ, ಈಗ ಕರೆಕ್ಟಾಗಿ ಬಂತಲ್ಲ. ಈಗ ಹೀಗೆ ಹೇಗಿದೆ ನೋಡಿ ಅದೇ ರೀತಿ ಬಂದಿದೆ. ಓಕೆ, ಸ್ವಲ್ಪ ಇದು ಗ್ಯಾಪ್ ಇದೆ, ಇದು ಗ್ಯಾಪ್ ಸ್ವಲ್ಪ ನಾವು ಕೊಡೋಣ. ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿದ್ರೆ ಇಲ್ಲಿಗೆ ಸೆಲೆಕ್ಟ್ ಮಾಡೋಣ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಅಲ್ಲಿ ಅನ್ಚೆಕ್ ಮಾಡಿ ಟಾಪ್ ಇಂದ ಸ್ವಲ್ಪ ಗ್ಯಾಪ್ ಕೊಡೋಣ. ಓಕೆ, ಬೇಡ, ಇದು ಸ್ವಲ್ಪ ಮೇಲ್ಗಡೆ ಏನಿರೋದಲ್ಲ, ಸೊ ಬೇಡ, ಇಲ್ಲಿಗೆ ಕೊಡೋಣ. ಓಕೆ, ಈ ರೀತಿ ಆಗಿದೆ. ಓಕೆ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ, ಅದನ್ನೇ ಹೇಗೆ ಕೊಡೋದಂದ್ರೆ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಬಾಟಮ್ ಏನಿದೆ ನೋಡಿ, ಬಾಟಮ್ ಸ್ವಲ್ಪ ನಾನು ಕೊಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಗ್ಯಾಪ್ ಬೇಕಂತ 30ಗೆ ಕೊಡ್ತಾ ಇದ್ದೀನಿ ನೋಡಿ, ಇದು ಗ್ಯಾಪ್ ಆಗಿದೆ. ಓಕೆ, ಇದರಾಗೆ ಸ್ವಲ್ಪ ಗ್ಯಾಪ್ ಆಗಿದೆ. ಸೊ ಇಷ್ಟೇ ಇರೋದು. ಓಕೆ, ಇದನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಮ್ಮೆ ಫ್ರಂಟ್ ಪೇಜ್ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಫೋಟೋಸ್ ಪೇಜ್ ಸೆಲೆಕ್ಟ್ ಮಾಡಿ ಈ ರೀತಿ ಆಗಿದೆ ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಬಟ್ ಇದು ಅಂಟಿಕೊಂಡಿದೆ, ಅದನ್ನೀಗ ಮೇಲ್ಗಡೆಯಿಂದ ಟಾಪ್ ಅಲ್ಲಿ ನಾವು ಮಾರ್ಜಿನ್ ಕೊಡ್ತಾ ಹೋಗೋಣ. ಇಲ್ಲಿ 6 ಡಾಟ್ಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಟಾಪ್ ಇಂದ ಕೆಳಗೆ ತರೋಣ. ಓಕೆ, ಈ ರೀತಿ 50ಗೆ ನಾನು ಇಡ್ತಾ ಇದ್ದೀನಿ ಈಗ. ಓಕೆ, ಇಲ್ಲಿ ಕೂಡ ಅಷ್ಟೇ ಗ್ಯಾಪ್ ಇದ್ದ ಕಾರಣ 50ಗೆ ಇಡ್ತಾ ಇದ್ದೀನಿ ಈಗ. ಆಮೇಲೆ ಬೇಕಾದ್ರೆ ಪುನಃ ಜಾಸ್ತಿ ಮಾಡೋಣ, ಬೇಡ ಒಂದು 80ಗೆ ಇಡೋಣ. ಓಕೆ, 80ಗೆ ಇಡ್ತಾ ಇದ್ದೀನಿ. ಓಕೆ, ಆಮೇಲಿಂದ ಇದನ್ನು ಈಗ ಡೂಪ್ಲಿಕೇಟ್ ಮಾಡ್ತಾ ಹೋಗೋಣ. ಈಗ ಇಲ್ಲಿ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಬಂದಿದೆ. ಇದನ್ನು ಕೂಡ ಅಷ್ಟೇ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ, ಇದನ್ನು ಕೂಡ ಅಷ್ಟೇ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಸೊ ರಿಮೈನಿಂಗ್ ಏನಿದೆ ಕಾಲಮ್ಸ್ ಅದನ್ನೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಈಗ. ಓಕೆ, ನೋಡಿ ಈ ರೀತಿ ಬಂದಿದೆ. ಬಟ್ ಆಲ್ರೆಡಿ ನಾನು ಹೇಳಿರುವ ಹಾಗೆ ಇಲ್ಲಿ ಅಟ್ಯಾಚ್ ಆಗಿದೆ. ಅದನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಈಗ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು
ಮಾರ್ಜಿನ್ ಅನ್ಸೆಲೆಕ್ಟ್ ಮಾಡಿ ರೈಟಿಗೆ ಒಂದು 5 ಕೊಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿಂದ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಅನ್ಚೆಕ್ ಮಾಡಿ ರೈಟಿಗೆ 5 ಕೊಡ್ತಾ ಇದ್ದೀನಿ, ಲೆಫ್ಟಿಗೆ ಕೂಡ 5 ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಅನ್ಚೆಕ್ ಮಾಡಿ ರೈಟಿಗೆ 5, ಲೆಫ್ಟಿಗೆ 5. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಅನ್ಚೆಕ್ ಮಾಡಿ ಇಲ್ಲಿ ಲೆಫ್ಟಿಗೆ ನಾನು 5 ಕೊಡ್ತಾ ಇದ್ದೀನಿ. ಓಕೆ, ಈಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ, ಈ ರೀತಿ ಬಂದಿದೆ. ಇಲ್ಲಿ ನೀವು ಚೇಂಜ್ ಮಾಡಿದರೆ ಆಯ್ತು ಅಷ್ಟೇ. ಯಾವುದು, ಈಗ ಇದನ್ನು ಇಮೇಜನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇಮೇಜನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ವರ್ಡ್ ಪ್ರೆಸ್ಸಲ್ಲಿ ಮೊದಲೇ ನಾನು ಹೇಳಿರುವ ಹಾಗೆ ಡೂಪ್ಲಿಕೇಟ್ ನೀವು ಮಾಡ್ತಾ ಹೋಗ್ಬೋದು. ಸೊ ಒಮ್ಮೆ ಮಾಡುವಾಗ ಕರೆಕ್ಟಾಗಿ ಮಾಡಿದರೆ ಅದನ್ನು ನಾವು ಡೂಪ್ಲಿಕೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಇಷ್ಟು ಡೌನ್ಲೋಡ್ ಮಾಡಿದ್ದೇನೆ. ಈಗ ಇದನ್ನು ಸೆಲೆಕ್ಟ್ ಮಾಡಿ ಇಮೇಜನ್ನು ನಾನು ಅಪ್ಡೇಟ್ ಬಗ್ಗೆ ಮಾಡ್ತಾ ಇದ್ದೇನೆ. ಈಗ ಡೌನ್ಲೋಡಲ್ಲಿ ಈ ರೀತಿ ಬಂದಿದೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಬೇಕಾದರೆ ಇಲ್ಲಿ ಹೆಸರು ನೀವು ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಚೇಂಜ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೀವು ಬೇಕಾದರೆ ನೀವು ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಬಂದು ನೋಡಿ, ಈ ರೀತಿ ಚೇಂಜ್ ಆಗಿದೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಬಂದು ಚೇಂಜ್ ಮಾಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿಗೆ ಬಂದು ಚೇಂಜ್ ಮಾಡಿದ್ದೀನಿ. ಹೆಸರು ಕೂಡ ಅಷ್ಟೇ, ಹೆಸರು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅದೇ ಇದು ನಿಮ್ದು ಕ್ರಿಯೇಟಿವಿಟಿ. ಓಕೆ, ಅಂದರೆ ನಿಮಗೆ ಯಾವ ರೀತಿ ಮಾಡ್ಬೇಕಂತ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೊತಾ ಹೋಗ್ಬೋದು. ಅಂದರೆ ಹೆಚ್ಚಿನ ಏಜೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅವರೇ ಕುತ್ಕೊಂಡು ಡಿಸೈನ್ ಎಲ್ಲ ಮಾಡ್ತಾ ಕೂತ್ಕೊಳ್ಳಲ್ಲ. ಯಾಕಂದರೆ ರೆಡಿಮೇಡ್ ಆಗಿ ಥೀಮ್ಸ್ ಎಲ್ಲ ಬರುತ್ತೆ. ಓಕೆ, ಮೇಯ್ನ್ ಏನು ಬೇಕಾಗಿರೋದು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರಬೇಕು ಅಷ್ಟೇ. ಇದು ಬೇಡ ಅಂದರೆ ಹೇಗೆ ಅದನ್ನು ಅಡ್ಜಸ್ಟ್ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ ಅದು ನಿಮಗೆ ಬಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ ನಾನು ಅಪ್ಡೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡಿ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಬಂದಿದೆ. ಈಗ ಏನಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಈಗ ಕಾಲಮ್ಸ್ ಇದೆ. ಇದನ್ನು ಹೇಗೆ ಮಾಡೋದು ಅಂದರೆ ಈಸಿ ವೇ, ಗೊತ್ತಾಯ್ತಾ? ಇಲ್ಲಿ ಮೇಲೆ 6 ಡಾಟ್ ಅಂತ ಇರುತ್ತೆ ನೋಡಿ, ರೈಟ್ ಕ್ಲಿಕ್ ಕೊಟ್ಟು ಡೂಪ್ಲಿಕೇಟ್ ಇರುತ್ತೆ ನೋಡಿ, ಡೂಪ್ಲಿಕೇಟ್ ಅಂತ. ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಅದಷ್ಟೇ. ನೋಡಿ, ಈ ರೀತಿ ಬರ್ತಾ ಇದೆ. ಇಷ್ಟೇ ಇರೋದು. ಓಕೆ, ಇದು ಬೇಕಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಗ್ಯಾಪ್ ಇದೆಯಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಅನ್ಚೆಕ್ ಮಾಡಿ ಟಾಪ್ ಏನಿದೆ ನೋಡಿ, ಈಗ ಮೈನಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮೇಲೆ ಕೊಂಡೋಗ್ಬೋದು ನಿಮಗೆ. ಒಂದಲ್ಲಿ ಇದು 0 ಮಾಡಿದರೆ ನೋಡಿ ಈ ರೀತಿ ಆಗುತ್ತೆ. ನೋಡಿ, ಅಟ್ಯಾಚ್ ಆಗಿದೆ. ಈಗ 0 ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಈಗ ನೋಡಿ ಯಾವ ರೀತಿ ಬಂದಿದೆ, ಅದೇ ರೀತಿ ಬಂದಿದೆ ನೋಡಿ. ಇಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಇದು ಬೇಕಿದ್ರೆ ನೀವು ಚೇಂಜಸ್ ಮಾಡ್ಕೋಬಹುದು. ಅಂದರೆ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾನು ಹೇಗೆ ಚೇಂಜಸ್ ಮಾಡಿದೆ ಇದನ್ನು ಅದೇ ರೀತಿ ಚೇಂಜಸ್ ಮಾಡಿದರೆ ಆಯ್ತು ಅಷ್ಟೇ. ಬ್ಯಾಕ್ಗ್ರೌಂಡ್ ಅದೇ ಇದೆ. ಬಟ್ ಇಲ್ಲಿ ಏನಂದರೆ ಮೇಲ್ಗಡೆ
ಶೇಪ್ ಡಿವೈಡರ್ ಕೊಟ್ಟಿದ್ದಾರೆ, ಅದನ್ನೊಂದು ಮಾಡಿಬಿಡೋಣ. ಈಗ ನೆಕ್ಸ್ಟ್ ಪಾರ್ಟ್ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇದು ನಾವು ಏನು ಪಾರ್ಟ್ ಮಾಡಿದ್ವಿ ನೋಡಿ, ಸ್ವಲ್ಪ ಗ್ಯಾಪ್ ಎಲ್ಲ ಇದೆ ಗೊತ್ತಾಯ್ತಾ, ಅದನ್ನು ನಾವು ಈಗ ಕೊಡ್ತಾ ಹೋಗೋಣ. ಮತ್ತು ಇದು ಶೇಪ್ ಏನಿದೆ ನೋಡಿ ಅದನ್ನು ಕೂಡ ಒಂದು ಕೊಡ್ತಾ ಹೋಗೋಣ. ಓಕೆ, ಮೊದಲು ಇದು ಗ್ಯಾಪ್ ನೋಡಿ ಎಷ್ಟಿದೆ. ಈಗ ಬೇಕಿದ್ರೆ ಇಲ್ಲಿ ಕೂಡ ಅಷ್ಟೇ, ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇದೆ. ಸೊ ಸ್ವಲ್ಪ ಗ್ಯಾಪ್ನ ಇನ್ಕ್ರೀಸ್ ಮಾಡಿಬಿಡೋಣ. ಓಕೆ, ಇಲ್ಲಿ ಕೆಳಗಡೆ ಬಂದು ಗ್ಲಿಚ್ ಆಗ್ತಿದೆ, ಪುನಃ ಗ್ಲಿಚ್ ಆಗ್ತಿದೆ. 1 ಮಿನಿಟ್, ಮೊದಲೊಂದು ಅಪ್ಡೇಟ್ ಮಾಡಿಬಿಡೋಣ. ಓಕೆ, ಅಪ್ಡೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಮೇಲ್ಗಡೆ ಟಾಪ್ ಆಲ್ರೆಡಿ ಕೊಟ್ಟಿದ್ದೀವಲ್ಲ, ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗೋಣ. ಓಕೆ, ಈ ರೀತಿ ಕೆಳಗೆ ಬರ್ತದೆ. ಆಮೇಲೆ ಬಾಟಮ್ ಕೂಡ ಸ್ವಲ್ಪ ಕೊಡ್ತಾ ಹೋಗೋಣ. ಬಾಟಮ್ ಕೊಟ್ಟರೆ ಅದು ಕೆಳಗಡೆ ಬರುತ್ತೆ. 0 ಮಾಡೋಣ. ಓಕೆ, ಇಷ್ಟು ಸಾಕು. ಇದನ್ನು ಇಟ್ಕೊಂಡು ಅಡ್ವಾನ್ಸಲ್ಲಿ ಸೆಲೆಕ್ಟ್ ಮಾಡಿ ಸ್ವಲ್ಪ ಕೆಳಗೆ ತರೋಣ ಈಗ. ಓಕೆ, ಈ ರೀತಿ ಬರ್ತಾ ಇದೆ. ಓಕೆ, ಒಂದು 50ಗೆ ಇರ್ತಾ ಇದ್ದೀನಿ ಈಗ, ಯಾಕಂದರೆ ಗ್ಯಾಪ್ ಏನಿದೆ ಅಲೈನ್ಮೆಂಟ್ ಎಲ್ಲ ಸರಿ ಮಾಡ್ತಾ ಹೋಗೋಣ. ಓಕೆ, ಈ ರೀತಿ ಆಯಿತು. ಈ ರೀತಿ ಆದಮೇಲೆ ಈ ರೀತಿ ಒಂದು ಶೇಪ್ ಬರ್ತಾ ಇದೆಯಲ್ಲ, ಶೇಪ್ ಡಿವೈಡರ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಏನು ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಹೋಗಿ ಶೇಪ್ ಡಿವೈಡರ್ಗೆ ಹೋಗಬೇಕು. ಶೇಪ್ ಡಿವೈಡರ್ ಬಂದು ಬಾಟಮ್ ಅಂತ ಇರುತ್ತೆ ನೋಡಿ, ಬಾಟಮ್ಗೆ ಬಂದು ವೇವ್ ಕೊಡೋಣ ಈಗ. ಓಕೆ, ವೇವ್ ಕೊಟ್ಟು ಅಲ್ಲಿ ಯಾವ ಕಲರ್ ಇದೆ ಅಂತ ನೋಡೋಣ ಒಮ್ಮೆ. ಈ ಕಲರ್ ಇದೆ. ಸೊ ಈ ಕಲರನ್ನು ಕಲರ್ ಜಿಲ್ಲದೆಲ್ಲ ಹೋಗಿ ನಾನು ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿಗೆ ಬಂತು. ನೆಕ್ಸ್ಟ್ ಏನಂದರೆ ಹೈಟ್ ಟು ಹೈಟ್ ಸ್ವಲ್ಪ ಅದರದ್ದು ಏನಿದೆ ನೋಡಿ ಜಾಸ್ತಿ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಹೇಗೆ ಕಾಣ್ತಿದೆ, ಸ್ವಲ್ಪ ಕೆಳಗಿದೆ. ಇಷ್ಟು ಕೊಟ್ಟು ಈ ರೀತಿ ಮಾಡಿದರೆ ಆಯ್ತು ಅಷ್ಟೇ. ನೋಡಿ, ಈ ರೀತಿ ಮಾಡಿದ್ದೀನಿ ಈಗ. ಈ ರೀತಿ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಡೇಟ್ ಮಾಡಿ ಇಲ್ಲಿ ಏನಿದೆ ನೋಡಿ ಇದನ್ನು ಈಗ ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ 6 ಡಾಟ್ಗೆ ಸೆಲೆಕ್ಟ್ ಮಾಡಿ ಈ ಟಾಪ್ ಉಂಟಲ್ಲ, ಟಾಪನ್ನು ನಾನು ಮೇಲೆ ತರ್ತಾ ಇದ್ದೀನಿ ನೋಡಿ, ಈ ರೀತಿ ನೋಡಿ, ಈ ರೀತಿ ಬಂತು. ಈಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಬಂತು ನೋಡಿ, ಈ ರೀತಿ. ಇಲ್ಲಿ ಬೇಕಾದರೆ ನೀವು ಸ್ವಲ್ಪ ಗ್ಯಾಪ್ ಇಲ್ಲಿ ಪ್ಯಾಡಿಂಗ್ ಕೊಡ್ಬೋದು. ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಎಲ್ಲ ಸೆಲೆಕ್ಟ್ ಮಾಡಲಿಕ್ಕಿಲ್ಲ, ಅನ್ಚೆಕ್ ಮಾಡಬೇಕು. ಯಾಕಂದ್ರೆ ಮಿಸ್ಟೇಕ್ ಮಾಡಿದ್ರೆ ಗೊತ್ತಾಗೋದು ಏನು ಮಿಸ್ಟೇಕ್ ಮಾಡಿದೀವಿ ಅಂತ. ಇಲ್ಲಿ ಬಂದುಬಿಟ್ಟು ಟಾಪಿಂದ ಸ್ವಲ್ಪ ಕೊಡೋಣ. ಓಕೆ, ನೋಡಿ ಈ ರೀತಿ ಒಂದು 25 ಕೊಟ್ಟು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಬಂದಿದೆ. ಈ ರೀತಿ ನೋಡಿ, ಈ ರೀತಿ ಬಂದಿದೆ. ಈಗ ಕೆಳಗಡೆ. ಓಕೆ, ಈ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಈಗ ಈ ಪೋರ್ಷನ್ ಮಾಡ್ಬಿಡೋಣ ಹೇಗೆ ಅಂತ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇದೊಂದು ಪೋರ್ಷನ್ ಆಗಿದೆ. ಓಕೆ, ಇದು ಕಾಲಮ್ಸ್ ಸೆಕ್ಷನ್ ಅಲ್ಲಿ ಕಾಲಮ್ಸ್ ಇದೆ. ಇಲ್ಲಿ ಕೆಳಗಡೆಯಿಂದ ಶೇಪ್ ಡಿವೈಡರ್ ಕೊಟ್ಟಿರ್ತಾರೆ. ಸೊ ಏನು ಮಾಡ್ಬೇಕಂದ್ರೆ ಇಲ್ಲಿಗೆ ಬಂದು ಇಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ ಶೇಪ್ ಡಿವೈಡರ್ಗೆ ಬಂದು ಇಲ್ಲಿ ಶೇಪ್ ಡಿವೈಡರ್ ಅಂತ ಆಪ್ಷನ್ ಸಿಗುತ್ತೆ. ಬಾಟಮ್ಗೆ ಬಂದು ವೇವ್ ಕೊಡ್ತಾ ಇದ್ದೀನಿ. ಓಕೆ, ವೇವ್ ಕೊಡ್ತಾ ಇದ್ದೀನಿ. ವೇವ್ ಕೊಟ್ಟು ಇದರ ಕಲರ್ ಏನಿದೆ ನೋಡಿ ಅದನ್ನು ನಾನು ಇಲ್ಲಿ ಆಲ್ರೆಡಿ ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿಗೆ ಬರ್ತಾ ಇದೆ. ಓಕೆ, ಇದೊಂದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೋಡಿ, ಈ ರೀತಿ ಯಾವ ರೀತಿ ಶೇಪ್ ಬೇಕಂತ ಅಡ್ಜಸ್ಟ್ಮೆಂಟು ನೀವು ಮಾಡಿದರೆ ಆಯ್ತು ಅಷ್ಟೇ. ಸೊ ನಾನೀಗ ಇಷ್ಟೇ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮಾಡಿ
ನೆಕ್ಸ್ಟ್ ನನಗೆ ಏನು ಬೇಕಂದರೆ ಇದು ಐಕಾನ್ಸ್, ಇದು ಟೆಸ್ಟ್. ಓಕೆ, ಯಾವ್ದು ತಗೊಳ್ಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಸ್ಟ್ರಕ್ಚರ್ ನಾನು ತಗೊಳ್ತಿದ್ದೀನಿ. ಸ್ಟ್ರಕ್ಚರ್ ತಗೊಂಡು ಇನ್ನರ್ ಸೆಕ್ಷನ್ ಏನಿದೆ ನೋಡಿ ಅದನ್ನು ತಗೊಂಡಿದ್ದೀನಿ. ಈಗ ಇನ್ನರ್ ಸೆಕ್ಷನ್ ತಗೊಂಡು ಅದನ್ನೇ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಆಯಿತು. ಈಗ ಏನು ಬೇಕಂದರೆ ನನಗೆ ಐಕಾನ್ಸ್ ಬೇಕು, ಒಟ್ಟಿಗೆ ಟೆಸ್ಟ್ ಕೊಡಬೇಕು. ಸೊ ಅದಕ್ಕಾಗಿ ಐಕಾನ್ಸಲ್ಲಿ ಏನಿದೆ ಅಂತ ಚೆಕ್ ಮಾಡಿದೆ. ಇಲ್ಲಿ ಐಕಾನ್ ಇಷ್ಟ ಅಂತ ಸಿಗುತ್ತೆ ಆಪ್ಷನ್. ಇದು ವಿಷಯ ಏನಂದರೆ ಪ್ರೋ ವರ್ಷನಲ್ಲಿ ಮಾತ್ರ ಸಿಗೋದು ಇಂಥದ್ದೆಲ್ಲ, ಎಲ್ಲ ನಿಮಗೂ ಸಿಗಲ್ಲ. ಓಕೆ, ಈಗ ನಾನು ಸ್ವಲ್ಪ ಪ್ರೋ ವರ್ಷನ್ ನಾನು ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಎಲ್ಲ ಫೀಚರ್ಸ್ ಹೇಳಿಕೊಡುವಾಗ ನನಗದು ಫೀಚರ್ಸ್ ಬೇಕಾಗುತ್ತೆ, ಅದಕ್ಕಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಐಕಾನ್ ಲಿಸ್ಟ್ ಅನ್ನು ತೆಗೆದಿದ್ದೀನಿ. ಇಲ್ಲಿ ಐಕಾನ್ ಲಿಸ್ಟಲ್ಲಿ 3 ಬಾಕ್ಸ್ ಓಪನ್ ಆಗುತ್ತೆ. ಅದನ್ನೇನು ಮಾಡಬೇಕಂದ್ರೆ 1 by 1 ಅದನ್ನು ಕ್ಲೋಸ್ ಮಾಡಿ. ನಮ್ಗೆ ಬೇಕಾಗಿರೋದು ಬರೀ ಒಂದು ಮಾತ್ರ. ಈಗ ಒಂದು ಮಾತ್ರ ಇರೋದ್ರಿಂದ ಐಕಾನ್ ಲಿಸ್ಟಿಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ, ಏನಿದೆ ಟೆಸ್ಟ್ ಇದರದ್ದು 89 ಸರ್ವರ್ಡ್ ಅಂತ ಇದೆ. ಓಕೆ, ಕ್ಲೈಂಟ್ ಸರ್ವರ್ಡ್ ಅಂತ, ಇದನ್ನು ನಾನು ಕಾಪಿ ಮಾಡಿ ಟೆಸ್ಟಿಗೆ ನಾನು ಹಾಕ್ತಾ ಇದ್ದೀನಿ. ಓಕೆ, ಐಕಾನ್ಸ್ ಏನಿದೆ ಇದರಲ್ಲಿ ಒಂದು ಬ್ಯಾಗ್ ಥರ ಇದೆ. ಸೊ ನೋಡೋಣ ಐಕಾನ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡೋಣ. ಐಕಾನ್ಸ್ ಲೈಬ್ರರಿಯಲ್ಲಿ ಬ್ಯಾಗ್ ಅಂತ ಮಾಡ್ತಿದ್ದೀನಿ. ಓಕೆ ನೋಡಿ, ಇದೊಂದು ಬಂತು, ಇದನ್ನೇ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಯೇ ನೀವು ಮಾಡ್ಕೋಬೋದು. ಓಕೆ, ಲಿಂಕ್ ಬೇಕಾದರೆ ಲಿಂಕ್ ಕೊಡ್ಬೋದು, ಅದು ಆಲ್ರೆಡಿ ನಾನು ಹೇಳಿದ್ದೀನಿ ಹೇಗೆ ಕೊಡಬೇಕಂತ. ಸೊ ಇಷ್ಟ ಆದಮೇಲೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ಇಷ್ಟಿದೆ. ಓಕೆ, ಸ್ಪೇಸ್ ಬೇಕಾದರೆ ಸ್ಪೇಸ್ ನೀವು ಮಾಡ್ಕೋಬೋದು. ಅಲೈನ್ಮೆಂಟ್ ಸೆಂಟರ್ ಮಾಡ್ತಿದ್ದೀನಿ. ಎಷ್ಟೇನಂದರೆ ಐಕಾನ್ಸ್ ನೋಡ್ತಾ ಹೋಗೋಣ. ಐಕಾನ್ಸ್ ಇದು ಕಲರ್ ಏನಿದೆ ವೈಟ್ ಇದೆ, ಇದರದ್ದು ಕೂಡ ವೈಟ್ ಇದೆ. ಓಕೆ, ಐಕಾನ್ಸ್ ಇದು ಕಲರ್ ನಾನೀಗ ಫುಲ್ ವೈಟ್ ಮಾಡ್ತಾ ಇದ್ದೀನಿ. ಓಕೆ, ಫುಲ್ ವೈಟ್ ಆಗಿದೆ. ಓಕೆ, ಆಮೇಲೆ ಏನಂದರೆ ಅದಕ್ಕಿಂತ ಮೊದಲು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಏನಿದೆ ನೋಡಿ ಕಲರ್ ನಾವು ಚೇಂಜ್ ಮಾಡ್ಕೋಬೇಕು. ಕಲರ್ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿಗೆ ಬಂದು ಕಲರ್ ಜಿಲ್ಲೆಗೆ ಬಂದು ಈ ಕಲರನ್ನು ನಾನೀಗ ಕಾಪಿ ಮಾಡಿದ್ದೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬಂತು. ಓಕೆ, ಈ ರೀತಿ ಬಂದ ಮೇಲೆ ಪುನಃ ಇಲ್ಲಿಗೆ ಬರ್ತಾ ಇದ್ದೀನಿ. ಐಕಾನ್ ಇದು ನಾನು ಇಲ್ಲಿ ಸೆಟ್ಟಿಂಗ್ ನಾನು ಮಾಡಿದ್ದೀನಿ. ಓಕೆ, ಸೈಜ್ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡಿ, ಒಂದು 25ಗೆ ಇಡೋಣ. ಓಕೆ, 25ಗೆ ಇಡ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಟೆಸ್ಟ್ ಇದ್ದು ಏನಂದರೆ ಕಲರ್ ಏನಿದೆ ಅದನ್ನು ಕೂಡ ನಾನು ವೈಟ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಕಲರ್. ಓಕೆ, ಟೈಪೋಗ್ರಫಿಗೆ ಹೋಗಿ ರೊಬೋಟೋ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ರೊಬೋಟೋ ಸೆಲೆಕ್ಟ್ ಮಾಡಿ ಈ ರೀತಿ ಆಗ್ತಾ ಇದ್ದೀನಿ. ಓಕೆ, ಸೈಜ್ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡಿ. ಒಂದು 20ಗೆ ಇರ್ತಾ ಇದ್ದೀನಿ. ಓಕೆ, 20ಗೆ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ರೀತಿ ಆಗಿದೆ. ಓಕೆ, ಈ ರೀತಿ ಆದಮೇಲೆ ಏನು ಮಾಡಬೇಕಂದ್ರೆ ಇದನ್ನೇ ಡೂಪ್ಲಿಕೇಟ್ ಮಾಡಿ, ಪುನಃ ಇದನ್ನೇ ಡೂಪ್ಲಿಕೇಟ್ ಮಾಡಿ. ಯಾವುದು ರಿಮೈನಿಂಗ್ ಏನಿದೆ ನೋಡಿ ಇಲ್ಲಿ ಇದನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗಿ. ಪುನಃ ಇದನ್ನು ಡೂಪ್ಲಿಕೇಟ್ ಮಾಡಿದರೆ ಆಯ್ತು ಅಷ್ಟೇ. ನೋಡಿ ಈ ರೀತಿ ಬರ್ತಾ ಇದೆ. ಇಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು. ಇದನ್ನು ನಾನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಏನಿದೆ ಚೇಂಜ್ ಮಾಡಿದ್ದೀನಿ. ಐಕಾನ್ಸ್ ಬೇಕಿದ್ರೆ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನಾನು ಇದು ಬೇರೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ. ನೆಕ್ಸ್ಟ್ ಕೂಡ ಇದು ಕೂಡ ಅಷ್ಟೇ. ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಚೇಂಜ್ ಮಾಡಿದ್ದೀನಿ. ಐಕಾನ್ಸ್ ಕೂಡ ಒಂದು ಚೇಂಜ್ ಮಾಡಿಬಿಡೋಣ, ಸಿಗ್ನಲ್ ಒಂದು ಹಾಕ್ಬಿಡೋಣ ಈ ರೀತಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಫುಲ್ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಆಯ್ತು, ಇಷ್ಟೇ ಇರುತ್ತೆ. ಓಕೆ, ಈ ರೀತಿ ಆಗಿದೆ ನೋಡಿ. ಈಗ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ ನೋಡಿ, ಮೇಲ್ಗಡೆ ಕೂಡ ಇದೆ ಕೆಳಗಡೆ ಇದೆ. ಹಾಗಾಗಿ ಏನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು
ಪ್ಯಾಡಿಂಗ್ ಇದೆ ನೋಡಿ, ಪ್ಯಾಡಿಂಗನ್ನು ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೊಟ್ಟರೆ ಆಯಿತು ನೋಡಿ. ಈ ರೀತಿ ಒಂದು ಎಷ್ಟಾಗಿ ಕೊಡೋಣ, ಒಂದು 25 ಇರೋಣ. ಓಕೆ, 25 ಇಟ್ಟು ಇದು ಕೂಡ ಅಷ್ಟೇ, ಬಾಟಮ್ ಕೂಡ ಅಷ್ಟೇ ಒಂದು 25 ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿ ಆಗಿದೆ ನೋಡಿ. ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಕಾಣುತ್ತೆ ಅಂತ ಒಮ್ಮೆ ನೋಡ್ತಾ ಹೋಗೋಣ. ನೋಡಿ ಈ ರೀತಿ ಬಂದಿದೆ ನೋಡಿ, ಈ ರೀತಿ. ಈಗ ನೆಕ್ಸ್ಟ್ ಪೋರ್ಷನ್ ಇದು ಮಾಡ್ಬಿಡೋಣ. ಓಕೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಏನು ಮಾಡ್ಬೇಕಂದ್ರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಒಂದು ಸ್ಟ್ರಕ್ಚರನ್ನು ನಾನು ತಗೊಳ್ತಿದ್ದೀನಿ. ನನಗೇನೆಲ್ಲ ಬೇಕಂದ್ರೆ ಒಂದು ಹೆಡ್ಡಿಂಗ್ ಬೇಕು, ಮತ್ತು ಇದು ಕೂಡ ಹೆಡ್ಡಿಂಗ್ ಥರನೇ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ 2 ಹೆಡ್ಡಿಂಗನ್ನು ನಾವು ತಗೊಳ್ಳೋಣ. ಓಕೆ, ಒಂದು ಹೆಡ್ಡಿಂಗ್ ನಾನು ತಗೊಂಡಿದ್ದೀನಿ, ಅದನ್ನೇ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಬಂದು ಏನಿದೆ ಅವರ್ ಮಿಷನ್ ಅಂತ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಬಂದು ಅವರ್ ಮಿಷನ್ ಅಂತ ಹಾಕಿದ್ದೀನಿ. ಓಕೆ, ಸ್ಟೈಲಿಗೆ ಬಂದು ಸೆಂಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನು ಚೇಂಜ್ ಮಾಡ್ತಾನೆ ಫಾಂಟ್ ಸೈಜ್ ಎಲ್ಲ. ಇದನ್ನು ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಸೆಂಟರ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಯಾವ ಕಲರ್ ಇದೆ, ಸ್ವಲ್ಪ ಬ್ಲ್ಯಾಕಿಶ್ ಟೈಪಲ್ಲಿದೆ. ಓಕೆ, ಇದು ವೈಟಲ್ಲಿದೆ. ಸೊ ಏನು ಮಾಡಬೇಕಂದ್ರೆ ಅದಕ್ಕಿಂತ ಮೊದಲು ಇದರ ಕಲರ್ ಕೋಡ್ ನಾವು ತೆಗೆದು ಬಿಡೋಣ. ಕಲರ್ ಜಿಲ್ಲೆಗೆ ಬಂದು ಕಾಪಿ ಮಾಡಿ, ಕಲರ್ ಕಾಪಿ ಮಾಡಿದ್ದೀನಿ. ಕಲರ್ ಕಾಪಿ ಮಾಡಿ ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಏನಿದೆ ಟೈಪ್ ನೋಡಿ, ಕಲರ್ ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಓಕೆ, ನೋಡಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಗೆ ಬಂದು ರೋಬೋಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೋಬೋಟು ಸೆಲೆಕ್ಟ್ ಮಾಡಿ ಸೈಜನ್ನು ನಾನು ಚಿಕ್ಕದು ಮಾಡ್ತಿದ್ದೀನಿ. ಓಕೆ, ಎಷ್ಟು ಹಾಕಿರೋಣ, ಇದು ಸ್ವಲ್ಪ ಜಾಸ್ತಿ ಆಗಿದೆ, ಕಡಿಮೆ ಆಗಿರೋಣ. ಇಷ್ಟಾಗಿ ಇರ್ತಾ ಇದ್ದೀನಿ. ಈಗ ಇಷ್ಟಕ್ಕಿಷ್ಟು ವೆಯ್ಟ್ ಅದರದ್ದು ನಾನು ಕಡಿಮೆ ಮಾಡ್ತೀನಿ, ನಾರ್ಮಲ್ ಮಾಡ್ತಿದ್ದೀನಿ. ಓಕೆ, ನೋಡಿ ನಾರ್ಮಲ್ ಆಯಿತು. ಅದಕ್ಕಿಂತಲೂ ಬೇಕಾದರೆ ಲೈಟಾಗಿ ಕೂಡ ನೀವು ಇಡ್ಬೋದು. ಇದು ಲೈಟ್ ಆಗಿದೆ ಅಲ್ಲ, ಸೊ ಲೈಟಲ್ಲಿ ಇರ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಹೇಗೆ ಅಂದರೆ ಇಲ್ಲಿ ಲಾಸ್ಟ್ ವೇ ಅಂತ ಬರ್ತಾ ಇದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿ ಟೆಸ್ಟ್ ಕಲರ್ ಏನಿದೆ ನೋಡಿ ಫುಲ್ಲು ವೈಟ್ ಮಾಡ್ತಿದ್ದೀನಿ. ಓಕೆ, ಆಮೇಲೆ ಟೈಪೋಗ್ರಫಿಗೆ ಬಂದು ಇಲ್ಲಿ ಡಿಫಾಲ್ಟಲ್ಲಿ ರೋಬೋಟೋ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೈಜ್ ಅದರದ್ದು ಕೂಡ ಇನ್ಕ್ರೀಸ್ ಮಾಡ್ತೇನೆ. ಓಕೆ, ಓಕೆ, ಈ ರೀತಿ ಆಗಿದೆ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ನೋಡ್ಕೋಬಹುದು ಯಾವ ಫಾಂಟ್ ಯೂಸ್ ಮಾಡಿದ್ದಾರೆ ಅಂತ. ವಾರ್ಡ್ ಫಾಂಟಿಗೆ ಹೋಗಿ ರೋಬೋಟ್ ನೋಡಿ, ರೋಬೋಟನ್ನೇ ಯೂಸ್ ಮಾಡಿದ್ದಾರೆ. ಓಕೆ, ಎಕ್ಸಿಟ್ ಮಾಡ್ತಾ ಇದ್ದೀನಿ. ಈ ರೀತಿ ಆದಮೇಲೆ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಕೊಡ್ಲಿಕ್ಕಿದೆ. ಈಗ ನೀವು ಏನು ಮಾಡ್ಬೇಕಂದ್ರೆ ಪ್ಯಾಡಿಂಗ್ ಕೊಡೋಣ. ಈಗ ಮೇಲ್ಗಡೆ ಕೂಡ ಪೋರ್ಷನ್ ಖಾಲಿ ಇದೆ, ಕೆಳಗೆ ಕೂಡ ಪೋರ್ಷನ್ ಖಾಲಿ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಟಾಪಿಂದ ಕೊಡ್ತಾ ಇದ್ದೀನಿ. ಓಕೆ, ಒಂದು 25 ಕೊಡ್ತಾ ಇದ್ದೀನಿ. ಬಾಟಮ್ ಕೂಡ ಅಷ್ಟೇ ಒಂದು 25 ಕೊಡೋಣ. ಮೈನಸ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಪ್ಲಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಓಕೆ, 25ಗೆ ಇಡ್ತಾ ಇದ್ದೀನಿ. ಓಕೆ, ಆಮೇಲೆ ಈ ರೀತಿ ಒಂದು ಶೇಪ್ ಡಿವೈಡರ್ ಕೊಟ್ಟಿದ್ದಾರೆ. ಓಕೆ, ಅದನ್ನು ಹೇಗೆ ಮಾಡೋದಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಶೇಪ್ ಡಿವೈಡರ್ಗೆ ಬಂದು ಬಾಟಮಲ್ಲಿ ವೇವ್ಸ್ ಕೊಡೋಣ. ಓಕೆ, ಇದು ನೋಡಿ, ಇದು ಚೇಂಜ್ ಆಗ್ತಾ ಇದೆ. ಈ ರೀತಿ ಕೂಡ ಕೊಡ್ಕೋಬಹುದು, ಬಟ್ ಇದರಲ್ಲಿ ಕೂಡ ನಾವು ಕೊಡ್ಲಿಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಮಾಡುವಾಗ ಅದರಲ್ಲಿ ಕೂಡ ಕೊಡ್ಲಿಕ್ಕೆ ಆಗುತ್ತೆ. ಸೊ ಇಲ್ಲಿಗೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ. ಓಕೆ, ಅದು ನಿಮ್ದು ಅಡ್ಜಸ್ಟ್ಮೆಂಟ್, ನೀವು ಹೇಗೆ ಬೇಕಾದ್ರೂ ಕೊಡ್ಬೋದು. ಓಕೆ, ಇಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ನೆಕ್ಸ್ಟ್ ಪೋರ್ಷನ್ ನೋಡೋಣ. ಈಗ
ಯಾವ ರೀತಿ ಇದೆ ಅಂತ. ಇದು ಆಮೇಲೆ ಕೊಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಈ ಪೋರ್ಷನ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ ಮಾಡುವಾಗ ಮೇಲ್ಗಡೆ ಕೊಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಇಷ್ಟಾದ್ಮೇಲೆ ಈಗ ರಿಫ್ರೆಶ್ ಮಾಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಈ ರೀತಿ ಬರ್ತಾ ಇದೆ. ಯಾವ ರೀತಿ ನೋಡಿ, ಈ ರೀತಿ ಸ್ವಲ್ಪ ಗ್ಯಾಪ್ ಎಲ್ಲ ಕೊಡ್ಕೋ, ಅಂದ್ರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕೊಡ್ತಾ ಹೋಗ್ಬೋದು. ಗ್ಯಾಪ್ ಇನ್ನೂ ನಿಮ್ಗೆ ಬೇಕಂದ್ರೆ ಇನ್ನೂ ಕೂಡ ಕೊಡ್ಬೋದು. ಓಕೆ, ಈಗ ಇದೊಂದು ಪೋರ್ಷನ್ ಮಾಡಿಬಿಡೋಣ. ಎಬೌಟ್ ಪೇಜ್ ಇದು ಲಾಸ್ಟ್ ಪೋರ್ಷನ್ ಆಗಿರುತ್ತೆ. ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ಅನಲೈಸ್ ಮಾಡಿ. ಒಂದು ಸೆಕ್ಷನ್ ಇದೆ, ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಎಡಿಟರ್ ಇದೆ, ಹಾಗೂ ಇಮೇಜಸ್ ಇದೆ. ಇದನ್ನು ಹೇಗೆ ಮಾಡೋದು ಅಂದ್ರೆ, ಕೆಳಗೆ ಒಂದು ಪೋರ್ಷನ್ ತಗೊಳ್ತಿದ್ದೀನಿ ನಾನೀಗ. ಪೋರ್ಷನ್ ತಗೊಂಡು ನಂಗೆ ಬೇಕಾಗಿರೋದು ಮೊದಲು ಹೆಡ್ಡಿಂಗ್ ತಗೊಂಡಿದ್ದೀನಿ, ಕರೆಕ್ಟ್ ತಾನೆ. ಆಮೇಲೆ ಬೇಕಾಗಿರೋದು ಟೆಕ್ಸ್ಟ್ ಎಡಿಟರ್. ಸೊ ಇಲ್ಲಿ ಬಂದು ಟೆಕ್ಸ್ಟ್ ಎಡಿಟರ್ ಅನ್ನು ಕೂಡ ನಾನು ತಗೊಂಡಿದ್ದೀನಿ. ಓಕೆ, ಇದನ್ನು ನಾನು ಇಲ್ಲಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದನ್ನು ಏನು ಮಾಡ್ತೀನಿ ಅಂದರೆ ಸೆಂಟರ್ಗೆ ನಾನು ಅದನ್ನು ಫಿಕ್ಸ್ ಮಾಡ್ತೀನಿ. ಓಕೆ, ಸೆಂಟರ್ಗೆ ಫಿಕ್ಸ್ ಮಾಡಿ ಟೆಕ್ಸ್ಟ್ ಎಡಿಟರ್ ಕೂಡ ಅಷ್ಟೇ, ಇದನ್ನು ನಾನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಈ ರೀತಿ ಆಗಿದೆ. ಇದನ್ನು ಕೂಡ ಅಷ್ಟೇ ಸೆಂಟರ್ ಮಾಡಿಬಿಡೋಣ. ಆಮೇಲೆ ಸೈಜ್ ಅದರದ್ದು ಎಷ್ಟು ಬೇಕಷ್ಟು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈ ರೀತಿ ಇದೆ. ಈಗ ಇದು ಸ್ವಲ್ಪ ಸೈಜ್ ಸ್ವಲ್ಪ ನಾವು ಜಾಸ್ತಿ ಮಾಡೋಣ. ಟೈಪೋಗ್ರಫಿಯಲ್ಲಿ ಡಿಫಾಲ್ಟ್ ಅಲ್ಲಿ ಹೋಗಿ ರೋಬೋಟೋ ಅಂತ ಸೆಲೆಕ್ಟ್ ಮಾಡಿ ಸೈಜ್ ಅದರದ್ದು ಜಾಸ್ತಿ ಮಾಡೋಣ. ಇದು ತುಂಬಾ ಜಾಸ್ತಿ ಆಗಿದೆ. ಸೊ ಎಷ್ಟಕ್ಕೆ ಒಂದು 50 ಇಡೋಣ. 47ಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇದರದ್ದು ಕೂಡ ಅಷ್ಟೇ, ಟೈಪೋಗ್ರಫಿಗೆ ಹೋಗಿ ಸೈಜ್ ಎಷ್ಟು ಬೇಕಂತ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಈಚ್ ಲಾಸ್ಟಿಗೆ ಒಂದು ಬರೋದರಿಂದ ಅಷ್ಟರವರೆಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಓಕೆ, ನೋಡಿ ಈ ರೀತಿ ಬಂದಿದೆ. ಅಪ್ಡೇಟ್ ಮಾಡಿ. ಸೊ ಇಲ್ಲಿ ಗ್ಯಾಪ್ ಇದೆ. ಗ್ಯಾಪ್ ಅನ್ನು ಹೇಗೆ ಇದು ಮಾಡೋದಂದ್ರೆ, ಆಲ್ರೆಡಿ ಎಲ್ಲಿರುವಾಗೆ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಅನ್ಚೆಕ್ ಮಾಡಿ ಟಾಪ್ ಇಂದ ಕೆಳಗೆ ತಗೊಂಡು ಹೋಗ್ಬೇಕು. ಓಕೆ, ಈ ರೀತಿ ಕೆಳಗೆ ತಗೊಂಡು ಹೋಗ್ಬೇಕು. ಈ ರೀತಿ ಕೆಳಗೆ ತಗೊಂಡು ಹೋದ್ಮೇಲೆ ಒಂದಿಷ್ಟು ಒಂದು 90 ಇಡೋಣ. ಓಕೆ, 90ಗೆ ಇಟ್ಟು ಇಲ್ಲಿ ಕಲರ್ ನೀವು ಚೇಂಜ್ ಮಾಡಬೇಕಾಗುತ್ತೆ, ಆಫ್ ವೈಟ್ ಮಾಡಬೇಕು. ಇಲ್ಲಿ ಕೆಳಗಡೆ ಏನಿದೆ ಈಗ 4 ಇಮೇಜಸ್ ಇದೆ. ಅದನ್ನು ಹೇಗೆ ಮಾಡೋದಂದ್ರೆ, ಇಲ್ಲಿ ಇಮೇಜ್ ಅಂತ ನೀವು ಇದು ಕೂಡ ಮಾಡ್ಕೊತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಇಮೇಜ್ ಕೊಟ್ಟು ಇಲ್ಲಿ ಇಮೇಜ್ ನೀವು ಕೊಡ್ತಿದ್ದೀರ ಅಂತ ಅನ್ಕೊಳ್ಳಿ. ಆಮೇಲೆ ಇದನ್ನು ಡುಪ್ಲಿಕೇಟ್ ಮಾಡಿ ಒಮ್ಮೆ ಆಗುತ್ತಂತ, ಅದು ಕೆಳಗಡೆ ಬರ್ತಾ ಇದೆ. ಸೊ ಇದು ಏನಂದ್ರೆ ನೀವು ಟೆಸ್ಟ್ ಮಾಡ್ತಿರ್ಬೇಕು. ಓಕೆ, ಯಾವ ರೀತಿ ಬಂದ್ರೆ ಯಾವ ರೀತಿ ಆಗುತ್ತೆ ಅಂತ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾನೊಂದು ಬೇರೆ ಪೋರ್ಷನ್ ತಗೊಳ್ತಿದ್ದೀನಿ. ಬೇರೆ ಪೋರ್ಷನ್ ತಗೊಂಡು ಇಮೇಜಸ್ ಅನ್ನು ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ಎಡಿಟ್ ಕಾಲಮ್ಗೆ ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಕೂಡ ಅಷ್ಟೇ ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಆಗಿದೆ. ಈ ರೀತಿ ಆದ್ಮೇಲೆ ಏನ್ ಅಂದ್ರೆ ಕೆಳಗಡೆ ಒಂದು ಪೋರ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಮಾಡ್ತಾ ಹೋಗೋಣ. ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ಇಮೇಜಿಗೆ ಸೆಲೆಕ್ಟ್ ಮಾಡಿ ಒಂದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಕೆಂಡ್ ಇಮೇಜ್ ಕೂಡ ಅಷ್ಟೇ, ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಥರ್ಡ್ ಒನ್ ಕೂಡ ಅಷ್ಟೇ. ಫೋರ್ತ್ ಒನ್ ಈ ರೀತಿ ಮಾಡಿದ್ದೀನಿ. ಓಕೆ,
ಈ ರೀತಿ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಸೈಜ್ ಸ್ವಲ್ಪ ಕಡಿಮೆ ಇದೆ. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಮೇಜ್ ರೆಸೊಲ್ಯೂಷನ್ ಅಲ್ಲಿ ಕಸ್ಟಮ್ ಅಲ್ಲಿ 200 ಮಾಡಿಬಿಡೋಣ. ಟೆಸ್ಟ್ ಮಾಡೋಣ ಆಗುತ್ತಾ ಅಂತ, ಹೇಗಾಗುತ್ತಾ ಅಂತ ನೋಡಿ. ಚಿಕ್ಕದಾಗಿದೆ. ಇದು ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಕಸ್ಟಮ್ಗೆ ಬಂದು 200 ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆಗಿದೆ. ಇನ್ನೊಮ್ಮೆ ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿ ಇದನ್ನು 200 ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ಲಾರ್ಜ್ ಸೆಲೆಕ್ಟ್ ಮಾಡಿ ಕಸ್ಟಮ್ಗೆ ಬಂದು 200 ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಆಗಿದೆ. ಈ ರೀತಿಯಾಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬೋಲ್ಡ್ ಇದೆ ಅಲ್ಲ, ಬೋಲ್ಡ್ ಇರೋದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬಂದು ಇದು ರೋಬೋಟ್ ಅಂತ ಸೆಲೆಕ್ಟ್ ಮಾಡೋಣ. ಒಮ್ಮೆ ರೋಬೋಟ್ ಸೆಲೆಕ್ಟ್ ಮಾಡಿ ವೆಯ್ಟ್ ಏನಿದೆ ನೋಡಿ ಕಡಿಮೆ ಮಾಡಿಬಿಡೋಣ, ನಾರ್ಮಲ್ ಮಾಡಿಬಿಡೋಣ, ಇಲ್ಲಾಂದ್ರೆ ಲೈಟ್ ಮಾಡಿಬಿಡೋಣ. ಓಕೆ ನೋಡಿ ಈ ರೀತಿ, ಇದು ಕೂಡ ಲೈಟ್ ಆಗಿದೆ. ಸೊ ಈ ರೀತಿ ಮಾಡಿದ್ವಿ. ಇದನ್ನ ಏನ್ ಮಾಡ್ಬೇಕಂದ್ರೆ ಡೂಪ್ಲಿಕೇಟ್ ಮಾಡಿದ್ರೆ ಅದಷ್ಟೇ ಕೆಳಗಡೆ ಬರ್ತಾ ಇದೆ ನೋಡಿ. ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಓಕೆ, ಇಷ್ಟೇ ಇರೋದು. ಸೊ ಈ ರೀತಿ ಆಗಿದೆ ಅಲ್ಲ. ಈಗ ಬೇಕಿದ್ರೆ ಮೇಲ್ಗಡೆಯಿಂದ ಶೇಪ್ ಡಿವೈಡರ್ ನೀವು ಕೊಡ್ತಾ ಹೋಗ್ಬೋದು. ಓಕೆ, ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇಲ್ಲಿಗೆ ಬಂದು ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಅಡ್ವಾನ್ಸ್ಗೆ ಬಂದು ಬಾಟಮ್ ಸ್ವಲ್ಪ ಮಾರ್ಜಿನ್ ನೀವು ಕೊಡ್ತಾ ಹೋಗ್ಬೋದು. ಓಕೆ, ಒಂದು 50ಗೆ ಇಡೋಣ. 50ಗೆ ಇಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಶೇಪ್ ಡಿವೈಡರ್ ಅಲ್ಲಿ ಬಾಟಮ್ ಮಾತ್ರ ಇದು ಮಾಡೋಣ, ಸೆಲೆಕ್ಟ್ ಮಾಡೋಣ. ವ್ಯೂಸ್ ಕೊಟ್ಟು ಕಲರ್ ಏನಿದೆ ನೋಡಿ ಫುಲ್ ವೈಟ್ ಮಾಡಿಬಿಡೋಣ. ಓಕೆ, ಆಮೇಲಿಂದ ಈ ರೀತಿ ಮಾಡಿದ್ರೆ ಆಯ್ತು. ಒಂದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು ಈ ಸೈಡಿಂದ ಕೂಡ, ಸ್ವಲ್ಪ ಕರ್ವ್ ಟೈಪ್ ಬರುವಾಗ. ಅಥವಾ ಹೈಟ್ ಕೂಡ ಅಷ್ಟೇ, ಹೈಟ್ ಜಾಸ್ತಿ ಮಾಡಿದ್ರೆ ಇದು ಫುಲ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ತಾ ಹೋಗ್ಬೇಕು. ಓಕೆ, ಈ ರೀತಿ ಮಾಡಿ. ಸೊ ಈ ರೀತಿ ಮಾಡಿದ್ದೀನಿ ಈಗ. ಓಕೆ, ನಿಮ್ಗೆ ಬೇಕಾದ್ರೆ ಇದು ಸ್ವಲ್ಪ ಗ್ಯಾಪ್ ಇದೆ ಅಲ್ಲ, ಬೇಕಿದ್ರೆ ಒಂದು ಸ್ವಲ್ಪ ಅಡ್ವಾನ್ಸಿಗೆ ಬಂದು ಟಾಪ್ ಸ್ವಲ್ಪ ಮೇಲ್ಕೊಂಡೋಗಿದ್ರು ಆಗುತ್ತೆ. ಓಕೆ, ಆಮೇಲೆ ಅಪ್ಡೇಟ್ ಮಾಡಿದರೆ ಆಯ್ತು ಅಷ್ಟೇ. ಈಗ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಇಷ್ಟೇ ಇರೋದು. ಇದು ಕೂಡ ಕಂಪ್ಲೀಟ್ ಆಗಿದೆ ಪೋರ್ಷನ್. ಸೊ ಇದು ಅಬೌಟ್ ಅಸ್ ಪೇಜ್ ಆಗಿರುತ್ತೆ. ಉಳಿದದಂದ್ರೆ ನೀವು ಪ್ರಾಕ್ಟೀಸ್ ಮಾಡೋ ನಿಮ್ಗೆ ಬರುತ್ತೆ. ಓಕೆ, ಅದ್ರ ಹೇಗೆ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ಫಂಕ್ಷನ್ಸ್ ಏನಲ್ಲ ಅಂತ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ಓಕೆ, ಇದು ಅಬೌಟ್ ಅಸ್ ಪೇಜ್ ಆಗಿರೋದ್ರಿಂದ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟ್ ಯಾವ್ದು ವಿಡಿಯೋ ಬರುತ್ತೆ ನೋಡಿ, ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ, ಸರ್ವಿಸ್ ಪೇಜ್ ಹೇಗೆ ಮಾಡೋದು ಅಂತ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಎಷ್ಟು ಆಗುತ್ತೆ ಅಷ್ಟು. ಸೊ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ನಿಮಗೆ ಕೈಯಲ್ಲೆಲ್ಲ ಹೋಲ್ಡ್ ಆಗುತ್ತೆ, ಅಂದರೆ ಯಾವ ಯಾವ ಪ್ಲೇಸಲ್ಲಿ ಯಾವ ಯಾವ ಆಪ್ಷನ್ಸ್ ಇದೆ ಅಂತ ನೀವು ಗೊತ್ತಾಗುತ್ತೆ. ಓಕೆ, ಸೊ ಇದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವ ಟಾಪಿಕ್ಸ್ ಕನ್ನಡದಲ್ಲಿ ನಿಮಗೆ ಕಲಿಯುವ ಆಸಕ್ತಿ ಇದ್ದರೆ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.